ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಹೊಸಬ್ರದರ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಅಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ನನ್ನ ಮೈಂಡಲ್ಲಿರೋ ಪರ್ಸನ್, ಲೈಕ್ ಈವನ್ ರಿಲೇಶನ್ಶಿಪ್ ಅಲ್ಲೇ ಇರ್ಬೋದು ಅಥವಾ ಒನ್ ಸೈಡೆಡ್ ಆಗಿರ್ಬೋದು, ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಈಸ್ ದಿಸ್ ದ ಒನ್? ಇವರೇನ ನನ್ನ ಲೈಫಲ್ಲಿ ನಾನು ಫ್ಯೂಚರ್ ಅಲ್ಲಿ ಮದ್ವೆ ಆಗುವಂತ ಒಂದು ಪರ್ಸನ್ ಇವರು? ಕನ್ಫ್ಯೂಷನ್ ಇರುತ್ತೆ. ಕರೆಂಟ್ಲಿ ಅವ್ರು ನನ್ನ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದಾರೆ, ಯಾವ ಎನರ್ಜಿ ತೋರಿಸ್ತಾ ಇದಾರೆ ಅಂತ ಅದ್ರ ಬಗ್ಗೆ ನೋಡೋಣ. ಅವರ ನಿಜವಾದ ಇಂಟೆನ್ಷನ್ ಏನು, ಯಾಕೆ ನನ್ನ ಲೈಫಲ್ಲಿ ಬಂದಿದ್ದಾರೆ ಅದನ್ನ ನೋಡೋಣ. ಅಂಡ್ ದೆನ್ ಇದರಿಂದ ಏನು, ಈ ಕನೆಕ್ಷನ್ ಏನ್ ಕಲಿತೀರಾ ನೀವು, ಸ್ಪಿರಿಚುವಲ್ ಲೆಸನ್ ಏನಾದ್ರು ಇದೆಯಾ, ಏನದು. ಅಂಡ್ ದೆನ್ ಫೈನಲಿ ನೋಡೋಣ ಯಾಕೆ ಇವ್ರು ನಿಮ್ಮ ಲೈಫಲ್ಲಿ ಬಂದ್ರು, ಈಸ್ ದಿಸ್ ದ ರೈಟ್ ಒನ್. ಇಷ್ಟನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಲ್ ರೈಟ್ ಗೈಸ್, 2 ಆಪ್ಷನ್ಸ್ ಕೊಡ್ತೀನಿ ಹೋಗೋದಕ್ಕೂ ಮುಂಚೆ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಇರೋ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಯಾವ್ದಾದ್ರು ಮೆಸೇಜ್ ಎಟ್ ಎ ಮೂಮೆಂಟ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಓಕೆ, ತಡ ಮಾಡೋದ್ ಬೇಡ, ರೈಟ್? ಸೊ ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಆಲ್ರೆಡಿ ಆಪ್ಷನ್ಸ್ ಬಂದಿದೆ, ರೈಟ್? ಚೂಸ್ ಮಾಡಿ ಯಾವ ಒಂದು ಇಮೇಜ್ ಅಟ್ರಾಕ್ಟ್ ಆಗುತ್ತೆ ಅದ್ರ ಮೇಲೂ ಚೂಸ್ ಮಾಡ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೂ ಚೂಸ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ನಿಮ್ಮ ಡೇಟ್ ಆಫ್ ಬರ್ತ್ ಇದೆ, ಆ ಆಪ್ಷನ್ಸ್ ಪ್ರಕಾರ ಚೂಸ್ ಮಾಡ್ಕೋಬಹುದು. ಅಂಡ್ ಟೈಮ್ ಸ್ಟಾಂಪ್ಸ್ ಕೂಡ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಆಲ್ ರೈಟ್, ಸೊ ಗೈಸ್ ಟಕ ಅಂತ ಚೂಸ್ ಮಾಡ್ಬಿಡಿ, ಸೊ ದಟ್ ಬೇಗ 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 ನೀವು ರೀಡಿಂಗ್ ನ ನೋಡ್ಬೋದು, ಕ್ಯೂರಿಯಾಸಿಟಿನ ಕಿಲ್ ಮಾಡ್ಬೋದು ಅಲ್ವಾ. ಓಕೆ ದೆನ್, ತಡ ಮಾಡೋದ್ ಬೇಡ, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಬಾಯ್. ಸೊ ಗ್ರೂಪ್ 1 ಯಾರೆಲ್ಲ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಇಮೇಜ್ ನ ಚೂಸ್ ಮಾಡಿ ಅಥವಾ ಫಸ್ಟ್ ಡೇಟ್ ಆಫ್ ಬರ್ತ್ ಗ್ರೂಪಿಗೆ ಬಿಲಾಂಗ್ ಆದ್ರೆ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಲೆಟ್ಸ್ ಸಿ ಏನ್ ಕ್ಲಾರಿಟಿ ಇದೆ. ಪರ್ಸನ್, ನಿಮ್ಮ ಮೈಂಡ್ ಅಲ್ಲಿ ಇರುವಂತ ಒಂದು ಪರ್ಸನ್, ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಮದ್ವೆ ಫಿಕ್ಸ್ ಆಗಿರ್ಬೋದು, ಅಟ್ ದ ಸೇಮ್ ಟೈಮ್ ಒನ್ ಸೈಡೆಡ್ ಇರ್ಬೋದು. ಯಾಕೆ ನಿಮ್ಮ ಲೈಫಲ್ಲಿ ಇವ್ರು ಬಂದ್ರು, ಅವರ ಇಂಟೆನ್ಷನ್ ಏನು, ಅವ್ರ ಎನರ್ಜಿ ನನಗೆ ಕನ್ಫ್ಯೂಸ್ ಆಗ್ತಾ ಇದೆಯಾ ಅಥವಾ ನಾನು ನಿಜ ನೋಡ್ತಾ ಇದ್ದೀನಾ, ಅಂಡ್ ಅವರ ಟ್ರೂ ಇಂಟೆನ್ಷನ್ ಅಂಡ್ ಫೀಲಿಂಗ್ಸ್ ಏನು, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ನಿಮ್ಗೆ ಪರ್ಸನಲ್ ರೀಡಿಂಗ್ ಬುಕ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ಸ್ ಇಲ್ಲಿ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಅಂಡ್ ಅಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ಸೊ ಓಕೆ, ಗ್ರೂಪ್ 1 ಫಸ್ಟ್ ಕಾರ್ಡ್ ಆಗಿ ಬಂದಿದೆ 3 ಆಫ್ ವಾಂಡ್ಸ್. ವಾವ್, 3 ಆಫ್ ವಾಂಡ್ಸ್ ಇಂದ ಏಸ್ ಆಫ್ ವಾಂಡ್ಸ್. ಲೆಟ್ಸ್ ಸಿ. ಓಕೆ, 2 ಬಂದಿದೆ, 1 ತಕೊಳ್ಳೋಣ ಸದ್ಯಕ್ಕೆ. ಮೈ ಗಾಡ್, 3 ವಾಂಡ್ಸ್ ಬಂದಿದೆ, ಎಲ್ಲದೂ ವಾಂಡ್ಸ್ ಬಂದಿದೆ. ದಟ್ ಈಸ್ ರಿಯಲಿ ಅಮೇಝಿಂಗ್. ಸಿಂಕ್ರಾನಿಟೀಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈ ಒಂದು ಕಾರ್ಡ್ ಅಥವಾ ಕಾರ್ಡ್ಸ್ ಅಲ್ಲಿ ಅಂತಾನೆ ಹೇಳ್ಬೋದು. ಓಕೆ, ಫಸ್ಟಿಗೆ ನಿಮಗೆ ಕರೆಂಟ್ ಎನರ್ಜಿ ಅವ್ರು ನಿಮ್ ಬಗ್ಗೆ ಯಾವ ಒಂದು ಎನರ್ಜಿ ತೋರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಬಂದಿದೆ 3 ಆಫ್ ವಾಂಡ್ಸ್. ಸೊ ಮೇನ್ ಆಗಿ 3 ಆಫ್ ವಾಂಡ್ಸ್ ಹೆಂಗೆ ಅಂತಂದ್ರೆ ಆಕ್ಷನ್ ಓರಿಯೆಂಟೆಡ್ ಕಾರ್ಡ್ ಆಗಿರುತ್ತೆ. ಜಾಸ್ತಿ ಪ್ಲಾನ್ ಮಾಡಲ್ಲ, ಏನೋ ಒಂದು ಆಕ್ಷನ್ ತಗೊಂತಾ ಇರೋದು, ಏನೋ ಒಂದು ಸಮಥಿಂಗ್ ಗೋಯಿಂಗ್ ಆನ್. ಸೈಲೆಂಟ್ ಅಲ್ಲಂತೂ ಇಲ್ಲ ಈ ಒಂದು ರಿಲೇಶನ್ಶಿಪ್. ಸಮ್ ಆಕ್ಟಿವಿಟೀಸ್ ಅಂತೂ ಆಗ್ತಾ ಇದೆ, ಸಮ್ ಪ್ಲಾನ್ಸ್ ಲೈಕ್ ಟ್ರಾವೆಲಿಂಗ್, ಅಥವಾ ತುಂಬಾ ಜನ ಆಲ್ರೆಡಿ ಮೀಟ್ ಮಾಡ್ತಾ ಇದ್ದೀರಾ, ಈ ಪರ್ಸನ್ ಆಲ್ರೆಡಿ ಡೇಟ್ ಮಾಡ್ತಾ ಇದ್ದೀರಾ, ಆಲ್ರೆಡಿ ತುಂಬಾ ಲೈಕ್ ಮೀಟಿಂಗ್ಸ್ ತರ ಆಗ್ತಾ ಇದೆ, ಲೈಕ್ ಡೇಟಿಂಗ್ಸ್ ತರ ಆಗ್ತಾ ಇದೆ, ಅಥವಾ ಆಲ್ರೆಡಿ ಮಾತಾಡ್ತಾ ಇದ್ದೀರಾ, ಸಮಥಿಂಗ್ ಲೈಕ್ ದಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇವಾಗ ಈ ಪರ್ಸನ್ ವೇಟ್ ಅಂಡ್ ವಾಚ್ ಮೋಡಲ್ ಇದಾರೆ. ಅಂದ್ರೆ ಯಾವುದೇ ರೀತಿ ಒಂದು ಸಾಲಿಡ್ ಮೂವ್ ಮಾಡ್ತಾ ಇಲ್ಲ ಕಮಿಟ್ಮೆಂಟ್ ಕಡೆಗೆ, ಬಟ್ ಅವ್ರ ಬಗ್ಗೆ
ಅವರು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಫ್ಯೂಚರ್ ಬಗ್ಗೆ ಸೈಲೆಂಟ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಇಟ್ಸ್ ಮೋರ್ ಲೈಕ್ ಹೆಂಗಂದ್ರೆ ಜಾಸ್ತಿ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡಲ್ಲ, ಜಾಸ್ತಿ ಮದ್ವೆ ಬಗ್ಗೆ ಮಾತಾಡಲ್ಲ, ಬಟ್ ನಿಮ್ನ ಸ್ಟಾಕ್ ಮಾಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಇಟ್ಸ್ ಲೈಕ್ ಎವ್ರಿ ಮೂಮೆಂಟ್, ಈಚ್ ಅಂಡ್ ಎವ್ರಿ ಮೂಮೆಂಟ್ ಏನೆಲ್ಲ ಆಗ್ತಾ ಇದೆ, ಅವ್ರು ಏನೆಲ್ಲ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ದಟ್ ಕೇರ್ಲೆಸ್ ಆಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಆ ತರ ಅಲ್ಲ. ಮೇ ಬಿ ಅವರೊಂದು ರೈಟ್ ಟೈಮಿಗೋಸ್ಕರ ಅಥವಾ ನಿಮ್ ಸೈಡ್ ಇಂದ ಒಂದು ಸಿಗ್ನಲ್ಗೋಸ್ಕರ ವೇಟ್ ಮಾಡ್ತಾ ಇರ್ಬೋದು. ಅಟ್ ದ ಸೇಮ್ ಟೈಮ್ ಅವ್ರ ಲೈಫಲ್ಲಿ ತುಂಬಾ ಬೇರೆ ಬೇರೆ ಸಿಚುವೇಶನ್ಸ್ ಆಗ್ತಿರ್ಬೋದು, ಕರಿಯರ್ ಪ್ಲಾನಿಂಗ್ಸ್ ಅಥವಾ ಫ್ಯೂಚರ್ ಪ್ಲಾನಿಂಗ್ಸ್, ಫಿನಾನ್ಷಿಯಲ್ ಪ್ಲಾನಿಂಗ್ಸ್. ಬಟ್ ಡೆಫಿನೆಟ್ಲಿ ನೀವು ಅವರ ಒಂದು ಲಾಂಗ್ ಟರ್ಮ್ ಪಿಕ್ಚರ್ ಅಲ್ಲಿ ಇದ್ದೀರಾ. ಸೊ ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್, ಅವ್ರು ನಿಮ್ನ ವಾಚ್ ಮಾಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಬಟ್ ರಶ್ ಮಾಡ್ತಾ ಇಲ್ಲ. ಯಾವುದೇ ಡಿಸಿಷನ್ ಅರ್ಜೆಂಟ್ ಆಗಿ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ ಅವರ ಒಂದು ಭಾವನೆ. ಸೊ ಅರ್ಜೆಂಟ್ ಮಾಡ್ತಾ ಇಲ್ಲ, ರಶ್ ಮಾಡ್ತಾ ಇಲ್ಲ, ಆ ತರ ನೋಡ್ಬೋದು. ಸೊ ಲೆಟ್ ಸಿ ಅವರ ಅಟ್ಲೀಸ್ಟ್ ಅವರ ಒಂದು ಫೀಲಿಂಗ್ಸ್ ಏನಿದೆ ನಿಮ್ ಬಗ್ಗೆ. ಓಕೆ, ದಿಸ್ ಇಸ್ ಈ ತರ ಒಂದು ಎನರ್ಜಿ ತೋರಿಸ್ತಾ ಇದ್ದಾರೆ, ಬಟ್ ಡೀಪ್ ಇನ್ಸೈಡ್ ಅವರಿಗೂ ಒಂದು ಮನ್ಸಿರುತ್ತೆ, ಮನ್ಸಲ್ಲಿ ನಿಮ್ ಬಗ್ಗೆ ಏನ್ ಭಾವನೆ ಇದೆ, ಇಂಟೆನ್ಷನ್ ಏನಿದೆ ಅಂದ್ರೆ ದಿಸ್ ಇಸ್ ಫೈರ್ ಎನರ್ಜಿ. ಓಕೆ, ಆಲ್ 3 ಫೈರ್ ಎನರ್ಜಿ ಬಂದಿದೆ. ಲೈಕ್ ನಿಮ್ನ ಮೀಟ್ ಆಗೋದು, ನಿಮ್ ಜೊತೆ ಮಾತಾಡೋದು, ನಿಮ್ ಜೊತೆ ಪ್ಲಾನ್ ಮಾಡೋದು, ಇದೆಲ್ಲದು ಅವ್ರಿಗೆ ಎಕ್ಸೈಟ್ ಮಾಡ್ಸುತ್ತೆ, ಅಂದ್ರೆ ಖುಷಿ ಪಡಿಸುತ್ತೆ. ಏಸ್ ಆಫ್ ವಾಂಡ್ಸ್ ಅಂತ ಅಂದ್ರೆ ಒಂದು ಬಿಗಿನಿಂಗ್, ದಿಸ್ ಇಸ್ 1 ನಂಬರ್. ಅಂದ್ರೆ ನಿಮ್ ಜೊತೆ ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕು, ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ಇದೆ. ಇನ್ ಕೇಸ್ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಅಥವಾ ಆಲ್ರೆಡಿ ಬ್ರೇಕ್ ಡೌನ್ ಆಗಿರೋ ಕನೆಕ್ಷನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದ್ರೆ, ಈ ಪರ್ಸನ್ಗೆ ಇನ್ನೊಂದು ಚಾನ್ಸ್ ಬೇಕು ನಿಮ್ ಜೊತೆ. ಅವ್ರಿಗೆ ಇನ್ನು ನಿಮ್ ಜೊತೆ ಮೆಸೇಜ್ ಮಾಡ್ಬೇಕು. ಇನ್ ಕೇಸ್ ಇದು ಹೊಸ ರಿಲೇಶನ್ಶಿಪ್, ಹೊಸ ಕನೆಕ್ಷನ್, ರೀಸೆಂಟ್ ಆಗಿ ನೀವು ಮೀಟ್ ಆಗಿರೋದು ಅಂದ್ರೆ ಫ್ಲರ್ಟ್ ಮಾಡ್ಬೇಕು, ಇನ್ನು ಕ್ಲೋಸ್ ಆಗ್ಬೇಕು. ಕಂಪ್ಲೀಟ್ ಆಗಿ ಅವ್ರು ಪ್ಲಾನ್ ಮಾಡಿಲ್ಲ ಫ್ಯೂಚರ್ ಏನು ಅಂತ ನಿಮ್ ಬಗ್ಗೆ, ಬಟ್ ಅವ್ರಿಗೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದ್ರೆ ಇಷ್ಟ ಅಂತಾನೆ ಹೇಳ್ಬೋದು. ಸಡನ್ ಆಗಿ ಅವ್ರು ನಿಮಗೆ ಮೆಸೇಜ್ ಮಾಡ್ಬೋದು, ನಿಮ್ನ ಮಿಸ್ ಮಾಡ್ತಾ ಇದೀನಿ, ಲೈಕ್ 2 AM ಗೆಲ್ಲ ಮೆಸೇಜ್ ಮಾಡ್ಬೋದು, ಬಟ್ ಆಲ್ ಆಫ್ ಅ ಸಡನ್ ನೆಕ್ಸ್ಟ್ ಡೇ ಕಂಪ್ಲೀಟ್ ಆಗಿ ಡಿಸಪಿಯರ್ ಆಗ್ಬೋದು. ಅಂದ್ರೆ ಇಲ್ಲಿ ಒಂದು ಪ್ಯಾಷನ್ ಇದೆ, ಬಟ್ ಲಾಂಗ್ ಟರ್ಮ್ ವರೆಗೂ ಈ ಪ್ಯಾಷನ್ ಉಳಿಯುತ್ತಾ ಇಲ್ವಾ ಅನ್ನೋದು ಇನ್ನೂ ಈ ಕಾರ್ಡ್ಸ್ ಅಲ್ಲಿ ಕನ್ಫರ್ಮೇಶನ್ ಬಂದಿಲ್ಲ. ನೋ ವರೀಸ್, ಇನ್ನು ನಾವು ಕಾರ್ಡ್ಸ್ ಫುಲ್ ಮಾಡೋದಕ್ಕಿದೆ, ಅದರಲ್ಲಿ ನೋಡೋಣ. ಆಲ್ ರೈಟ್, ಸೊ ದಿಸ್ ಈಸ್ ದರ್ ಎನರ್ಜಿ ನಿಮ್ ಕಡೆ. ಮೇ ಬಿ ದಟ್ ಈಸ್ ದ ರೀಸನ್ ಅವ್ರಿಗೆ ಇನ್ನು ಮೇ ಬಿ ರೀಸೆಂಟ್ ಆಗಿ ಕನೆಕ್ಟ್ ಆಗಿದ್ದೀರಾ ಅನ್ನೋ ಒಂದು ಥಾಟ್ ಬರ್ತಾ ಇದೆ. ಸೊ ಲೆಟ್ ಸಿ ಡೀಪ್ ವಿತ್ ಇನ್, ಲೈಕ್ ಅವರ ಒಂದು ಸಬ್ ಕಾನ್ಶಿಯಸ್ ಅಲ್ಲಿ ಇನ್ನು ನಾವು ಡೀಪ್ ಆಗಿ ಹೋಗೋಣ. ಈ ಮೆಸೇಜಸ್, ದೇರ್ ಇಸ್ 7 ಆಫ್ ವಾಂಡ್ಸ್. ಇದ್ರಲ್ಲಿ ನೋಡ್ಬೋದು ಈ ಒಂದು ವ್ಯಕ್ತಿ ಇವ್ರನ್ನೆಲ್ಲ ಪುಷ್ ಮಾಡ್ತಾ ಇರೋದು, ಫೈಟ್ ಮಾಡ್ತಾ ಇರೋ ಎನರ್ಜಿ ಇದು. ಅಂದ್ರೆ ನಾನು ಏನ್ ನೋಡ್ತಾ ಇದೀನಿ, ಇವನ್ ನಿಮ್ ಜೊತೆ ಓಪನ್ ಅಪ್ ಆಗ್ತಾ ಇದಾರೆ, ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ, ಬಟ್ ಡೀಪ್ ಇನ್ ಸೈಡ್ ಅವರಲ್ಲಿ ಏನೋ ಒಂದು ಸಮಥಿಂಗ್ ಏನೋ ಪ್ರೊಟೆಕ್ಟ್ ಮಾಡ್ಕೊಂತ ಇದ್ದಾರೆ, ಬೌಂಡ್ರೀಸ್ ಹಾಕ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ಯು ಆರ್ ವೆರಿ ಆಕ್ಟಿವ್, ನೀವು ತುಂಬಾನೇ ಒಂಥರ ಯಾವಾಗ್ಲೂ ಆಕ್ಟಿವ್ ಆಗಿರ್ತೀರಾ, ಪಟ ಪಟ ಮಾತಾಡ್ತೀರಾ, ಲೈಕ್ ಫುಲ್ ಆನ್ ಎನರ್ಜಿ ಇರುತ್ತೆ. ಲೈಕ್ ನಿಮ್ನ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ತರ ನೋಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ನಿಮಗುನು ಅವ್ರ ಕಂಡ್ರೆ ಇಷ್ಟ ಇದೆ, ಅಂಡ್ ದೇರ್ ಇಸ್ ಸಮಥಿಂಗ್ ಇಂಟೆನ್ಸ್. ಮೇ ಬಿ ಇವರು ಒಂದು ಲಿಮಿಟಿಗೆ ನಿಮ್ ಜೊತೆ ಕ್ಲೋಸ್ ಆಗ್ತಾರೆ, ಅದಕ್ಕಿಂತ ಜಾಸ್ತಿ ನೀವು ಕ್ವೆಶನ್ ಮಾಡಿದಾಗ, ಏನೋ ಒಂದು ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಕೇಳಿದಾಗ ಅವ್ರು ಓಪನ್ ಅಪ್ ಆಗಲ್ಲ. ಸೊ ಇದೇನ್ ತೋರಿಸ್ತಾ ಇದೆ ಅಂದ್ರೆ, ನಿಮ್ ಕಂಡ್ರೆ ಇಷ್ಟ ಇದೆ, ಬಟ್ ಅವರಿಗೆ ಏನ್ರದ್ದು ಭಯ ಇದೆ, ಜಾಸ್ತಿ ಕ್ಲೋಸ್ ಆಗ್ಬಿಡ್ತೀನ, ಜಾಸ್ತಿ ಓಪನ್ ಆಗ್ಬಿಡ್ತೀನ, ನನ್ನ ಸೀಕ್ರೆಟ್ಸ್ ಎಲ್ಲ ಗೊತ್ತಾಗ್ಬಿಡತ್ತಾ. ಇಟ್ಸ್ ಲೈಕ್ ಅವ್ರಿಗೆ ನಿಮ್ ಕಂಡ್ರೆ ಇಷ್ಟ ಇದೆ, ಬಟ್ ಎಟ್ ದ ಸೇಮ್ ಟೈಮ್ ಅವರ ಸೀಕ್ರೆಟ್ಸ್ ನ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ, ಅವರ ಒಂದು ಬೌಂಡ್ರಿ ಒಳಗ್ ನಿಮ್ನ ಬಿಟ್ಕೊಳಕ್ ಇಷ್ಟ ಇಲ್ಲ. ಅದು ಈಗೋನೂ ಇರ್ಬೋದು, ಅಥವಾ ಒಂದ್ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದಾರೆ, ಒಂದ್ ರೇಂಜಿಗೆ ಮಾತ್ರ ನಿಮ್ನ ಕ್ಲೋಸ್ ಮಾಡ್ಕೊಂತ ಇದಾರೆ, ಅದಕ್ಕಿಂತ ಜಾಸ್ತಿ ನೋ. ಇಟ್ಸ್ ಮೋರ್ ಲೈಕ್ ಸಮಥಿಂಗ್ ಇಸ್ ಟ್ರಬ್ಲಿಂಗ್ ದೆಮ್. ಅವ್ರಿಗೆ ನೀವು ಬೇಕು, ಅಟ್ ದ ಸೇಮ್ ಟೈಮ್ ಅವ್ರಿಗೆ ಏನೋ ಸಮಥಿಂಗ್ ಏನೋ ಪ್ರಾಪರ್ ಆಗಿ ಆಗ್ತಾ ಇಲ್ಲ, ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಅವರ ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು, ಫ್ಯಾಮಿಲಿ ಸಪೋರ್ಟ್ ಇಲ್ದನೆ ಇರ್ಬೋದು, ಅಥವಾ ಅವರ ಒಂದಷ್ಟು ಪಾಸ್ಟ್
ಗಾಯಗಳು ಆಗಿರ್ಬೋದು. ಸೊ ಇಟ್ಸ್ ಲೈಕ್ ಅವ್ರನ್ನ ಅವ್ರು ಫಸ್ಟ್ ಪ್ರೊಟೆಕ್ಟ್ ಮಾಡ್ಕೊಂತ ಇದಾರೆ, ಗಾರ್ಡ್ ಮಾಡ್ಕೊಂತ ಇದಾರೆ. ಇಟ್ ಇಸ್ ನಾಟ್ ದಟ್ ನಿನ್ನ ಟ್ರಸ್ಟ್ ಮಾಡಲ್ಲ ಅಂತ ಅಲ್ಲ, ಏನೋ ಎಗೇನೆಸ್ಟ್ ಇದೆ, ಏನೋ ಒಂದು ಕರೆಕ್ಟ್ ಆಗಿ ಅಲೈನ್ ಆಗ್ತಾ ಇಲ್ಲ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ರಾಂಗ್ ಟೈಮ್ ಅಲ್ಲಿ ರೈಟ್ ಪರ್ಸನ್ ಮೀಟ್ ಆಗೋದು, ರೈಟ್ ಪರ್ಸನ್ ರಾಂಗ್ ಟೈಮ್ ಅಲ್ಲಿ ಮೀಟ್ ಆಗೋದು. ಸಮ್ಟೈಮ್ಸ್ ಏನಾಗಿರುತ್ತೆ, ಸ್ಟಿಲ್ ಕಾಲೇಜಲ್ಲಿ ಇರೋವರೆಗೂ ಪಪ್ಪ ಅಮ್ಮ ಲೈಕ್ ದುಡ್ಡು ಕೊಡ್ತಾ ಇರ್ತಾರೆ, ನಿಮ್ನ ನೋಡ್ಕೊಂತ ಇರ್ತಾರೆ. ಅವಾಗ ಲವ್ ಎಲ್ಲ ಆದಾಗ ಒಂಥರ ಟೆನ್ಷನ್ ಇರಲ್ಲ, ಗೋಯಿಂಗ್ ವಿತ್ ದ ಫ್ಲೋ ತರ ಇರುತ್ತೆ. ಬಟ್ ಯಾವಾಗ ಕರಿಯರ್, ಯಾವಾಗ ಇಂಡಿಪೆಂಡೆಂಟ್ ಲೈಫ್ ಬರುತ್ತೆ, ಅವಾಗ ನಮಗೆ ಮನಿ ವ್ಯಾಲ್ಯೂ ಗೊತ್ತಾಗುತ್ತೆ. ಅವಾಗ ಗೊತ್ತಾಗುತ್ತೆ ಇವಾಗ ನಾವು ಕರಿಯರ್ ಮೇಲೆ ಫೋಕಸ್ ಮಾಡಬೇಕು. ಬಟ್ ಆ ಒಂದು ಟೈಮಲ್ಲಿ ಒಂದು ರೈಟ್ ಪರ್ಸನ್ ಬಂದಾಗ ನಾವು ಅವ್ರ ಮೇಲೆ ಫೋಕಸ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಇವಾಗ ನಮ್ಮ ಫೋಕಸ್ ಬೇರೆ ಕಡೆನೇ ಇರುತ್ತೆ. ಸೊ ಮೇ ಬಿ ಅದಕ್ಕೋಸ್ಕರ ನಿಮ್ನ ಸ್ವಲ್ಪ ಗಾರ್ಡ್ ಮಾಡ್ತಾ ಇರೋ, ಅಂದ್ರೆ ಎಷ್ಟ್ ಬೇಕಷ್ಟೇ ಬೌಂಡ್ರಿ ಹಾಕಿದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ, ಅದಕ್ಕಿಂತ ಜಾಸ್ತಿ ಓವರ್ ಕನೆಕ್ಟ್ ಆಗ್ತಾ ಇಲ್ಲ. ಆ ತರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ ಇವ್ರು ಯಾಕೆ ಈ ತರ ಮಾಡ್ತಾ ಇದ್ದಾರೆ. ಅಂಡ್ ಸ್ವಲ್ಪ ಕಾರ್ಡ್ಸ್ನ ಪುಲ್ ಮಾಡೋಣ. ದೇರ್ ಈಸ್ 7 ಆಫ್ ಪೆಂಟಕಲ್ಸ್, 7 ಕಾರ್ಡ್ಸ್ ಬಂದಿದೆ. ದೇರ್ ಈಸ್ 3 ಆಫ್ ಸ್ವಾರ್ಡ್ಸ್, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಇಲ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ. ಇದರ್ ನೀವೇ ಥರ್ಡ್ ಪರ್ಸನ್ ಆಗಿರ್ಬೋದು ಅಥವಾ ಯಾರು ಥರ್ಡ್. ಅಂಡ್ 7 ಆಫ್ ಸ್ವಾರ್ಡ್ಸ್, ಚೀಟಿಂಗ್. 7 ಬಂದಿದೆ ಗೈಸ್. ಸೊ ಡೆಫಿನೆಟ್ಲಿ ಏನೋ ಹೈಡ್ ಮಾಡ್ತಾ ಇದ್ದಾರೆ ಇವರು ನಿಮ್ಮಿಂದ, ಕ್ಲಾರಿಟಿ ಕೊಡ್ತಾ ಇಲ್ಲ ಇಂಟೆನ್ಷನಲಿ. ಭಯ ಇದೆ ನಿಮಗೆ ಅವ್ರ ಬಗ್ಗೆ ಏನಾದ್ರೂ ಗೊತ್ತಾಗ್ಬಿಡುತ್ತೇನೋ ಅನ್ನೋದು. ಇಂಟ್ರೆಸ್ಟಿಂಗ್. ಓಕೆ, ಇದ್ರಲ್ಲಿ ನಿಜವಾಗ್ಲೂ ಒಂದು ಪ್ಯೂರ್ ಸತ್ಯ ಬರ್ತಾ ಇದೆ. ಡೆಫಿನೆಟ್ಲಿ ನಿಮ್ಮ ಈ ಒಂದು ಪರ್ಸನ್ ನಿಮ್ಮಿಂದ ತುಂಬಾ ವಿಷಯಗಳನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಸಿ ಈ ಪರ್ಸನ್ ನೀವು ನಂಬೋದಾ ಬಿಡ್ಬೋದಾ ಎಲ್ಲದನ್ನು ನೋಡೋಣ. ಓಕೆ, ಸೊ ದೇರ್ ಈಸ್ 7 ಆಫ್ ಪೆಂಟಕಲ್ಸ್ ಇಲ್ಲಿ. ಅಂದ್ರೆ ಈ ಒಂದು ಕನೆಕ್ಷನ್ ನೀವ್ ಏನ್ ಕಲಿತಾ ಇದ್ದಾರೆ, ನಿಮ್ಮ ಸೋಲ್, ನಿಮ್ಮ ಆತ್ಮ ಏನ್ ಕಲಿತಾ ಇದೆ ಅಂದ್ರೆ ಪೇಷನ್ಸ್. ಬಿಕಾಸ್ 7 ಆಫ್ ಪೆಂಟಕಲ್ಸ್ ಅಂದ್ರೆ ಏನೋ ಒಂದು ಸೀಡ್ ಹಾಕಿರ್ತಾರೆ, ಅದನ್ನ ಬೆಳೆಸ್ತಾ ಇರ್ತಾರೆ. ಸೊ ಪೇಷನ್ಸ್ ಅಲ್ಲಿ ವೇಟ್ ಮಾಡ್ತಾ ಇರೋದು 7 ಆಫ್ ಪೆಂಟಕಲ್ಸ್. ಸೊ ನಿಮ್ಮ ಆತ್ಮ ಕಲಿತಾ ಇದೆ ಲೈಕ್ ಹೆಂಗೆ ವೆಯ್ಟ್ ಮಾಡೋದು. ಲೈಕ್ ಮೇ ಬಿ ತುಂಬಾ ಐ ಫೀಲ್ ಈ ಒಂದು ಗ್ರೂಪ್ 1 ಏನ್ ನೋಡ್ತಾ ಇದ್ದೀರಾ, ತುಂಬಾ ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಈ ಪರ್ಸನ್ಗೋಸ್ಕರ, ಪೇಷನ್ಸ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಈ ಕನೆಕ್ಷನ್ಗೆ ಏನಾದ್ರು ಕ್ಲಾರಿಟಿ ಸಿಗುತ್ತೆ ಅಂತ. ಇಟ್ಸ್ ಲೈಕ್ ತುಂಬಾ ತಿಂಗಳಿಂದ ನೀವು ಬೆಸ್ಟ್ ಫ್ರೆಂಡ್ಸ್ ಆಗಿರ್ತೀರಾ, ಬಟ್ ಇವಾಗ ನಿಮಗೆ ಏನೋ ಸಮಥಿಂಗ್ ಮೋರ್ ಅನ್ನೋ ಒಂದು ಫೀಲ್ ಆಗಿರುತ್ತೆ. ಅಟ್ಲೀಸ್ಟ್ ನಿಮಗೊಂದು ಕ್ಲಾರಿಟಿ ಬೇಕಾಗಿರುತ್ತೆ ಈ ಪರ್ಸನ್ ಕಡೆಯಿಂದ. ಸೊ ತುಂಬಾ ತಿಂಗಳಿಂದಾನೇ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ನೀವು ಹೋಪ್ಸ್ ನ ಕಳ್ಕೊಂಡಿಲ್ಲ. ನಿಮಗೆ ಕ್ವೆಶನ್ ಇದೆ, ನಾವು ಹೋಗ್ತಾ ಹೋಗ್ತಾ ಫ್ಯೂಚರ್ ಅಲ್ಲಿ ನಾವು ಕ್ಲೋಸ್ ಆಗ್ತೀವಾ ಇಲ್ವಾ, ಈ ಕನೆಕ್ಷನ್ ಇಲ್ಲಿಗೆ ಮುರಿದು ಬಿದ್ದೋಗುತ್ತಾ, ನಮ್ಮಿಬ್ರಿಗೂ ಫ್ಯೂಚರ್ ಇದೆಯಾ ಇಲ್ವಾ, ಹಿಂಗೆಲ್ಲ ತುಂಬಾ ಕ್ವೆಶನ್ಸ್ ಇದೆ. ಇಟ್ಸ್ ಮೋರ್ ಲೈಕ್ ಸ್ಟಾರ್ಟಿಂಗ್ ಅದ್ ಹೆಂಗೋ ಲವ್ ಆಗಿರುತ್ತೆ, ಅದ್ ಹೆಂಗೋ ಒಂದು ಕಮಿಟ್ಮೆಂಟ್ ಅಲ್ಲಿ ಇರ್ತಾರೆ. ಬಟ್ ಮದ್ವೆ ಅಂತ ಬಂದಾಗ ಈ ಒಂದು ಪರ್ಸನ್ ಒಂದ್ ಸ್ಟೆಪ್ ಹಿಂದೆ ಇಡ್ತಾರೆ. ಸೀರಿಯಸ್ ಕಮಿಟ್ಮೆಂಟ್ ಅಂತ ಬಂದಾಗ ಈ ಒಂದು ಪರ್ಸನ್ ಒಂದ್ ಸ್ಟೆಪ್ ಹಿಂದೆ ಇಡ್ತಾ ಇದ್ದಾರೆ. ನಿಮಗೆ ಇದು ಕನ್ಫ್ಯೂಷನ್ ಆಗ್ತಾ ಇದೆ, ಬಿಕಾಸ್ ತುಂಬಾ ತಿಂಗಳಿಂದಾನು ನೀವು ಒಟ್ಟಿಗೆ ಇದ್ದೀರಾ, ಬಟ್ ತಾಳ್ಮೆ ಕಳ್ಕೊಂಡಿಲ್ಲ. ಬಿಕಾಸ್ ನೀವು ಈ ಒಂದು ರಿಲೇಶನ್ಶಿಪ್ ಟೈಮ್ ಕೊಟ್ಟಿದ್ದೀರಾ, ನಿಮ್ಮ ಎಮೋಷನ್ಸ್ ಕೊಟ್ಟಿದ್ದೀರಾ, ಕಣ್ಣೀರ್ ಕೊಟ್ಟಿದ್ದೀರಾ. ಅಟ್ ದ ಸೇಮ್ ಟೈಮ್ ಇವಾಗ ಯೂನಿವರ್ಸ್ ನಿಮ್ಮ ಸ್ಟ್ರೆಂತ್ ನ ಟೆಸ್ಟ್ ಮಾಡ್ತಾ ಇದೆ. ಬಿಕಾಸ್ ಈ ಪರ್ಸನ್ ಎವ್ರಿ ಟೈಮ್ ಫ್ಯೂಚರ್ ಬಗ್ಗೆ ಮಾತಾಡಿದಾಗ ಅಥವಾ ಮ್ಯಾರೇಜ್ ಬಗ್ಗೆ ಮಾತಾಡಿದಾಗ ಇವಾಗ ಬೇಡ ಮಾತುಕತೆ, ಅದು ಈ ತರ ಪುಷ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಾಗ್ತಾ ಇಲ್ಲ ನೀವು ವೆಯ್ಟ್ ಮಾಡ್ಬೇಕಾ ಬಿಟ್ಟು ಮುಂದೆ ಹೋಗ್ಬೇಕಾ. ದಿಸ್ ಇಸ್ ಲೈಕ್ ಡೀಪ್ ಸೋಲ್ ಟೆಸ್ಟ್ ಅಂತಾನೆ ಹೇಳ್ಬೋದು. ಒಂದು ದೊಡ್ಡ ಪರೀಕ್ಷೆ ನಡೀತಾ ಇದೆ ನಿಮ್ಮ ಎಮೋಷನ್ಸ್ ಮಧ್ಯದಲ್ಲಿ, ರೈಟ್? ಓಕೆ, ದಿಸ್ ಇಸ್ ಯೋರ್ ಸಿಚುವೇಶನ್. ತುಂಬಾ ಬೇಜಾರ್ ಅನ್ಸುತ್ತೆ ಅಟ್ ದ ಸೇಮ್ ಟೈಮ್. ಓಕೆ, ಲೆಟ್ಸ್ ಸಿ, ಇನ್ನೂ ಕ್ಲಾರಿಟಿ ಕೊಡೋಣ. ಓಕೆ, ಈ ಪರ್ಸನ್ ನಿಜವಾಗ್ಲೂ ನಿಮ್ಮ ಒಂದು ಜೀವನಕ್ಕೆ ಒಂದು ಒಳ್ಳೆ ರೀತಿಯಾಗಿ ಟರ್ನ್ ಔಟ್ ಆಗ್ತಾರ ಇಲ್ವಾ? ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ದಿಸ್ ಇಸ್ ಅ ಪೇನ್ಫುಲ್ ಕಾರ್ಡ್. ನಾನು ಏನ್ ನೋಡ್ತಾ ಇದೀನಿ, ಈ ಪರ್ಸನ್ ನೀವು ಎಷ್ಟು ಪ್ರೀತಿನ ಡಿಸರ್ವ್ ಮಾಡ್ತೀರಾ ಅಷ್ಟು ಅವ್ರಿಗೆ ಕೊಡೋದಕ್ಕೆ ಆಗ್ತಾ ಇಲ್ಲ.
ಇಲ್ಲಿ ಒಂದು ಹಾರ್ಟ್ ಬ್ರೇಕ್ ಎನರ್ಜಿ ನೋಡ್ತಾ ಇದ್ದೀನಿ. ಅಂದ್ರೆ ಅವ್ರು ನಿನ್ನ ಲವ್ವೇ ಮಾಡಿಲ್ಲ ಅಂತ ಅಲ್ಲ, ಈ ಪರ್ಸನ್ ಜೊತೆ ಇದ್ರೆ ಅಥವಾ ಈ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡ್ಕೊಂತ ಇದ್ರೆ ಹೋಗ್ತಾ ಹೋಗ್ತಾ ಇನ್ನೂ ನೀವು ಡಿಸಪಾಯಿಂಟ್ಮೆಂಟ್, ಇನ್ನೂ ಪೇನ್, ಇನ್ನೂ ಗಾಯಗಳು ಆಗ್ಬೇಕಾದ ಪರಿಸ್ಥಿತಿ ಬರ್ಬೋದು. ಇಟ್ಸ್ ಲೈಕ್ ಈ ಪರ್ಸನ್ ನೀವು ತುಂಬಾ ಕಂಪ್ಲೀಟ್ಲಿ ಫುಲ್ಲಿ ಲವ್ ಮಾಡ್ತಾ ಇದ್ದೀರಾ, ಬಟ್ ಅಟ್ ದ ಸೇಮ್ ಟೈಮ್ ಈ ಪರ್ಸನ್ ಲೈಕ್ ಥರ್ಡ್ ಪರ್ಸನ್ ಚೂಸ್ ಮಾಡ್ತಾ ಇದ್ದಾರೆ. ಐ ನೋ ತುಂಬಾ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಬಟ್ ದಿಸ್ ಇಸ್ 3 of Swords. ಈ ಒಂದು ಇಮೇಜ್ ನೋಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನಾನು ಇಲ್ಲಿ ಯಾವುದೇ ಕಥೆನ ಫ್ರೇಮ್ ಮಾಡ್ತಾ ಇಲ್ಲ, ಇರೋದನ್ನ ಹೇಳ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ ನಾನು ಮುಂಚೆನೆ ಹೇಳಿದೆ ಥರ್ಡ್ ಪಾರ್ಟಿ. ಅಗೇನ್ ಇಲ್ಲಿ 7 of Swords ಇದೆ. ದಿಸ್ ಇಸ್ ಲೈಕ್ ವೆರಿ ಡೇಂಜರಸ್ ಕಾಂಬಿನೇಷನ್, 3 of Swords, 7 of Swords. ಪಾಸಿಬಿಲಿಟಿ ಇದೆ ಈ ಪರ್ಸನ್ ನಿಮ್ ಜೊತೆ ಸುಳ್ಳು ಹೇಳ್ತಾ ಇದ್ದಾರೆ, ಈ ಪರ್ಸನ್ ಏನೋ ಹೈಡ್ ಮಾಡ್ತಾ ಇದ್ದಾರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಇದ್ದಾರೆ. ಐ ನೋ ದಿಸ್ ಇಸ್ ಪೇನ್ಫುಲ್ ಟ್ರುತ್ ಕಾರ್ಡ್ ಇದು. ಇಟ್ಸ್ ಮೋರ್ ಲೈಕ್ ಈ ಪರ್ಸನ್ ನೀವೇ ಬೇಕು, ನೀವೇ ಅವ್ರ ಲೈಫಲ್ಲಿ ಇರಬೇಕು, ಆ ಥರ ಫೈಟ್ ಮಾಡೋದಕ್ಕೆ ರೆಡಿ ಇಲ್ಲ, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಐ ನೋ ದಿಸ್ ಇಸ್ ಸ್ಯಾಡ್, ಬಟ್ ದಿಸ್ ಇಸ್ ದ ರಿಯಾಲಿಟಿ. ಸೊ ಗ್ರೂಪ್ 1, ಪ್ಲೀಸ್ ವಿಡಿಯೋ ನಿಲ್ಲಿಸ್ಬೇಡಿ, ಕ್ಲಾರಿಟಿ ತಗೊಳ್ಳಿ. ಆಲ್ ರೈಟ್, ನೆಕ್ಸ್ಟ್ ಸ್ಟೆಪ್ ನೀವೇನ್ ತಗೊಂಡ್ರೆ ಒಳ್ಳೇದು ಈ ಪರ್ಸನ್ ಜೊತೆ. ಸೊ ಮೇನ್ ಆಗಿ 7 of Swords ಅಂದ್ರೆ ಒಂದು ಥೀಫ್ ಕಾರ್ಡ್ ಇದು. ಓಕೆ, ಸುಳ್ಳು ಹೇಳುವಂತ, ಆನೆಸ್ಟ್ ಇಲ್ದಿರುವಂತ ಒಂದು ಕಾರ್ಡ್ ಇದು. ಅಂದ್ರೆ ಇವಾಗ ನಿಮ್ಮ ಒಂದು ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಅವ್ರು ಹೆಂಗೆ ನಿಮಗೆ ಬೌಂಡ್ರಿ ಹಾಕ್ತಾ ಇದಾರೆ, ಅವ್ರು ಹೆಂಗೆ ಅವರ ಸೀಕ್ರೆಟ್ಸ್ ನ ಪ್ರೊಟೆಕ್ಟ್ ಮಾಡ್ಕೊಂತ ಇದಾರೆ, ಹಂಗೆ ನೀವು ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಎಮೋಷನ್ಸ್ ಕಂಪ್ಲೀಟ್ ಆಗಿ ಇವರಿಗೆ ತೋರಿಸೋ ಅವಶ್ಯಕತೆ ಇಲ್ಲ. ಬಿಕಾಸ್ ಅವರು ಕೆಲವೊಂದೊಂದು ಸತ್ಯಗಳನ್ನ ಹೈಡ್ ಮಾಡ್ತಾ ಇದ್ದಾರೆ, ಅವರು ಕೆಲವೊಂದೊಂದು ಸುಳ್ಳುಗಳನ್ನ ನಿಮ್ ಜೊತೆ ಹೇಳ್ತಾ ಇದ್ದಾರೆ. ಈ ತರ ಇರ್ಬೇಕಾದ್ರೆ ಬೇಜಾರಾಗಿ ಎಮೋಷನಲಿ ಏನೋ ಲೋ ಆಗೋ ಅವಶ್ಯಕತೆ ಇಲ್ಲ ನಿಮಗೆ ಗ್ರೂಪ್ 1. ಇನ್ಸ್ಟೆಡ್ ಆಫ್ ದಟ್ ಸ್ಮಾರ್ಟ್ ಆಗಿ ಆಕ್ಟ್ ಮಾಡಿ. ಬಿಕಾಸ್ ಅವ್ರು ವಾಪಸ್ ಬರ್ಬೋದು, ಸ್ವೀಟ್ ಆಗಿ ಮಾತಾಡ್ಬೋದು, ಬಟ್ ಈ ಪರ್ಸನ್ ಕಣ್ಮುಚ್ಕೊಂಡು ನಂಬೇಡಿ. ಸೊ ಮತ್ತೆ ಕಾರ್ಡ್ಸ್ ನಿಮಗೆ ಹೇಳ್ತಾ ಇದೆ ಗ್ರೂಪ್ 1, ದೇರ್ ಇಸ್ ಸಮಥಿಂಗ್, ಇದರಲ್ಲಿ ಇವ್ರನ್ನ ಟ್ರಸ್ಟ್ ಮಾಡಕ್ ಆಗಲ್ಲ ಈ ಪರ್ಸನ್ನ. ಅಂಡ್ ನಿಮ್ಮ ಒಂದು ಲೈಫಿಗೆ ಇವ್ರು ಮತ್ತೆ ಪೇನ್ ಕೊಡ್ತಾ ಇರ್ಬೋದು. ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತ್ರೆ, ಈ ಪರ್ಸನ್ಗೋಸ್ಕರ ಏನೋ ಒಂದು ಇನ್ಸ್ಟೆಂಟ್ ಖುಷಿ ಬರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ಅನ್ಕೊಡ್ಲೆ ನೋ, ಈ ಪರ್ಸನಿಗೆ ನಿಮ್ ಜೊತೆ ಯಾವುದೇ ರೀತಿ ಲಾಂಗ್ ಟರ್ಮ್ ಪ್ಲಾನ್ಸ್ ಇನ್ನೂ ಅವ್ರು ಯೋಚನೆ ಮಾಡಿಲ್ಲ. ಅಂಡ್ ದಿಸ್ ಇಸ್ ದ ಟ್ರೂತ್. ಗ್ರೂಪ್ 1, ಐ ನೋ ಎವ್ರಿ ಟೈಮ್ ನನ್ನ ಒಂದು ರೀಡಿಂಗ್ಸ್ ಯಾವಾಗ್ಲೂ ಸ್ವೀಟ್ ಆಗಿ ನಾನು ಕೊಡೋದಕ್ ಆಗಲ್ಲ. ಬಿಕಾಸ್ ಸತ್ಯ ನನ್ ಕಣ್ಮುಂದೆನೆ ಇರ್ಬೇಕಾದ್ರೆ ನಾನು ನಿಮಗೆ ಇಲ್ಲ ದಿಸ್ ಇಸ್ ದ ಒನ್, ಇವಾಗ ನಿಮ್ ಹಾರ್ಟ್ ಬ್ರೇಕ್ ಆಗ್ಬೋದು, ಮುಂದೆ ಸರಿ ಹೋಗುತ್ತೆ ಅನ್ನಷ್ಟು ನಾನು ನಂಗೆ ಏನೇನೋ ಆಗಿರಲ್ಲ ಹಂಗೆಲ್ಲ ಹೇಳಷ್ಟು ಅಲ್ವಾ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ಬಟ್ ಎಸ್, ದಿಸ್ ಇಸ್ ದ ಮೆಸೇಜ್. ಗ್ರೂಪ್ 1, ಐ ನೋ ಸ್ವಲ್ಪ ಹರ್ಟ್ ಆಗಿದೆ, ಬಟ್ ಟೇಕ್ ಇಟ್ ಇನ್ ಅ ಸ್ಟ್ರಾಂಗ್ ವೇ, ರೈಟ್. ದಿಸ್ ಇಸ್ ಅ ರೆಡ್ ಫ್ಲಾಗ್ ಪರ್ಸನ್, ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ. ಎಸ್, ದಿಸ್ ಇಸ್ ದ ಮೆಸೇಜ್ ಫಾರ್ ಯು ಗ್ರೂಪ್ 1. ನಿಮಗೆ ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪ್ ನ ಬಿಲಾಂಗ್ ಆಗ್ತೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿ, ಅವ್ರು ನಿಮಗೆ ನಿಜವಾಗ್ಲೂ ಏನ್ ಆಗ್ಬೇಕು, ನಿಮ್ಮಿಬ್ರು ಮಧ್ಯೆ ನಿಜವಾಗ್ಲೂ ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಇದೆಯಾ, ಅಂಡ್ ಅವರ ಜೆನ್ಯೂನ್ ಇಂಟೆನ್ಷನ್ಸ್ ಅಂಡ್ ಥಾಟ್ಸ್ ನಿಮ್ ಬಗ್ಗೆ ಏನಿದೆ, ಇವ್ರನ್ನ ನಿಜವಾಗ್ಲೂ ಟ್ರಸ್ಟ್ ಮಾಡ್ಬೋದಾ, ನಿಮ್ಮಿಬ್ರಿಗೂ ಫ್ಯೂಚರ್ ಇದೆಯಾ, ಇದೆಲ್ಲದನ್ನು ನೋಡೋಣ. ಅಥವಾ ಇದು ಒನ್ ಸೈಡೆಡ್ ಆಗಿ ಉಳಿಯುತ್ತಾ, ಅವ್ರ ಲೈಫಲ್ಲಿ ಬೇರೆ ಯಾರು ಇದಾರಾ, ಇದೆಲ್ಲದಕ್ಕೂ ಕ್ಲಾರಿಟಿ ಕೊಡೋಣ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಅಂಡ್ ಯಾರಿಗೆಲ್ಲ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಗ್ರೂಪ್ 2
ಲೆಟ್ಸ್ ಸಿ ಏನ್ ಮೆಸೇಜಸ್ ಬರುತ್ತೆ. ಅಂಡ್ ಯಾವುದೇ ರೀತಿ ಪಾಲಿಶ್ಡ್ ವೇಲ್ ಹೇಳಲ್ಲ, ಡೈರೆಕ್ಟ್ ಆಗಿ ಬಂದಿರೋ ಮೆಸೇಜನ್ನೇ ಹೇಳೋದು. ಅಂಡ್ ಶುಗರ್ ಕೋಟ್ ಮಾಡೋದಕ್ಕೆ ನಂಗೆ ಬರೋದು ಇಲ್ಲ, ರೈಟ್. 4 ಆಫ್ ಕಪ್ಸ್ ಬಂದಿದೆ ಫಸ್ಟ್ ಕಾರ್ಡ್. ಅವರ ಒಂದು ಎನರ್ಜಿ ನಿಮ್ ಕಡೆ ಅಂತ ಬಂದ್ರೆ ದೇರ್ ಈಸ್ 5 ಆಫ್ ಪೆಂಟಕಲ್ಸ್. ಮಳೆ ಬಂದಂಗೂ ಕಾರ್ಡ್ಸ್ ಎನರ್ಜಿ ಚೇಂಜ್ ಆಗುತ್ತೇನೋ ಅನ್ನೋ ಒಂದು ಫೀಲ್ ಬರ್ತಾ ಇದೆ. ಗಾಡ್, ಆಲ್ ರೈಟ್. ಸ್ಟ್ರಿಕ್ಟ್ ನೆಗೆಟಿವ್ ಕಾರ್ಡ್ಸ್. ಆಲ್ ರೈಟ್, ಇದು ನೋಡೋಣ ನಿಮ್ಮ ಸಿಚುವೇಶನ್ ಅಲ್ಲಿ ಏನ್ ಹೇಳ್ತಾ ಇದೆ ಇದು ಅಂತ. ನಿಮಗೇನೆ ಗೊತ್ತಿರುತ್ತೆ ಕ್ಲಾರಿಟಿ. ನಾನೊಂದು ಡಬಲ್ ಅಶ್ಯೂರೆನ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಅಷ್ಟೇ. 1 by 1 ಹೋಗೋಣ. ಸೊ 4 ಆಫ್ ಕಪ್ಸ್ ಕರೆಂಟ್ ಎನರ್ಜಿ ಅವ್ರಿಗೆ ನಿಮ್ ಕಡೆ ರೈಟ್ ನಾವು ತುಂಬಾನೇ ಆನ್ ಅಂಡ್ ಆಫ್ ಸಿಚುವೇಶನ್ ನೋಡ್ತಾ ಇದೀನಿ. ಕನ್ಫ್ಯೂಸ್ಡ್ ಆತ್ಮ ತರ ಫೀಲ್ ಕೊಡ್ತಾ ಇದಾರೆ ಅವರು. ಅಂದ್ರೆ ಮೇ ಬಿ ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅನ್ನೋ ಒಂದು ಥಾಟ್ ಬರ್ತಾ ಇದೆ ನನಗೆ. ರೆಗ್ಯುಲರ್ ಆಗಿ ಕಮ್ಯುನಿಕೇಶನ್ ಕೂಡ ಮಾಡ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಅಂದ್ರೆ ರೆಗ್ಯುಲರ್ ಆಗಿ ಕಾಲ್ ಮೆಸೇಜ್ ಇದೆಲ್ಲ ಏನು ಇಲ್ಲ, ಆತರ ಒಂದು ಎನರ್ಜಿ ನೋಡ್ತಾ ಇದೀನಿ. ಅಟ್ ದ ಸೇಮ್ ಟೈಮ್ ಈ ಒಂದು ಪರ್ಸನ್ ನೋಡ್ಬೋದು, ದಿಸ್ ಇಸ್ ನಿಮ್ಮ ಮೈಂಡ್ ಅಲ್ಲಿ ಇರುವಂತ ಒಂದು ಪರ್ಸನ್ ಇವರು. ಅಂಡ್ ದಿಸ್ ಇಸ್ ಯು. ನೀವೆಲ್ಲೋ ಒಂದ್ ಕಡೆ ಅವ್ರಿಗೆ ಎಮೋಷನ್ಸ್ ನ ಆಫರ್ ಮಾಡ್ತಾ ಇದ್ದೀರಾ, ಅಟೆನ್ಷನ್ ಕೊಡ್ತಾ ಇದ್ದೀರಾ. ಬಟ್ ಅವ್ರು ಹೆಂಗೆ ಅಂದ್ರೆ ನನ್ ಜೊತೆ ಆಲ್ರೆಡಿ ಇದೆ, ನಾನು ಯಾಕೆ ಇವಾಗ ಇದ್ರ ಮೇಲೆ ಫೋಕಸ್ ಮಾಡ್ಬೇಕು, ಒಂಥರ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಆತರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಮೆಸೇಜ್ ಮಾಡ್ತಾ ಇದ್ದೀರಾ, ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಅವ್ರೊಂಥರ ನಿಮಗೆ ಕೇರೇ ಮಾಡಲ್ಲ ಅನ್ನೋ ಒಂದು ಬಿಹೇವಿಯರ್ ತೋರಿಸ್ತಾ ಇದ್ದಾರೆ. ಲೈಕ್ ಯಾವಾಗ್ಲೂ ಬ್ಯುಸಿ ಇದೀನಿ, ಈ ತರ ಎಲ್ಲ ಒಂದು ಎನರ್ಜಿ ಕೊಡ್ತಾ ಇದ್ದಾರೆ. ಈವನ್ ದೋ ನೀವು ಜೆನ್ಯೂನ್ ಆಗಿ ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ, ಬಟ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಹೆಂಗೆ ಅನ್ನೋ ಒಂಥರ ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಎಮೋಷನಲಿ ಆಬ್ಸೆಂಟ್ ತರ ಇದ್ದಾರೆ. ನಿಮ್ಮ ಎಮೋಷನ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ, ಆತರ ಒಂದು ಎನರ್ಜಿ ತೋರಿಸ್ತಾ ಇದ್ದಾರೆ. ಇಮ್ಯಾಜಿನ್ ಲೈಕ್ ನೀವು ಟೆಕ್ಸ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ, ಸಮಥಿಂಗ್ ಡೀಪ್ ಸ್ವೀಟ್ ಆಗಿ ಕೂಡ ಮೆಸೇಜ್ ಮಾಡ್ತಾ ಇದ್ದೀರಾ. ಅವ್ರು ಜಸ್ಟ್ ಅಂತ ಮೆಸೇಜ್ ಮಾಡೋದು, ಹಾ ಅಂತ ಮೆಸೇಜ್ ಮಾಡೋದು, ನಥಿಂಗ್ ಅಂತ ಮೆಸೇಜ್ ಮಾಡೋದು, ಈ ತರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಅವ್ರು ನಿಮ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಾ ಇಲ್ಲ, ಬಟ್ ಎಟ್ ದ ಸೇಮ್ ಟೈಮ್ ನಿಮ್ಮ ಒಂದು ಎಫರ್ಟ್ ಅನ್ನ ಅಪ್ರಿಶಿಯೇಟ್ ಕೂಡ ಮಾಡ್ತಾ ಇಲ್ಲ. ಐ ಡೋಂಟ್ ನೋ ಇವ್ರು ಯಾಕೆ ಈ ಒಂದು ಎನರ್ಜಿನ ತೋರಿಸ್ತಾ ಇದ್ದಾರೆ ಅಂತ. ಬಟ್ ಹೋಗ್ತಾ ಹೋಗ್ತಾ ನೋಡೋಣ ಮೆಸೇಜಸ್ ಅಲ್ಲಿ. ಬಟ್ ಇದು ಅವರ ಒಂದು ಕರೆಂಟ್ ಎನರ್ಜಿ ನಿಮ್ ಕಡೆ ಅಂತಾನೆ ನೋಡ್ಬೋದು. ನೀವಿನ್ನು ಯಾಕಿದ್ದೀರಾ ಅವ್ರ ಲೈಫಲ್ಲಿ ನನ್ಗಂತೂ ಗೊತ್ತಿಲ್ಲ. ಬಟ್ ಎಸ್ ನೋಡೋಣ, ಕ್ಲಾರಿಟಿ ನೋಡೋಣ. ಓಕೆ, 5 ಆಫ್ ಪೆಂಟಕಲ್ಸ್ ಏನಕ್ಕೆ ಬಂದಿದೆ ಅಂದ್ರೆ ಅವರ ಟ್ರೂ ಇಂಟೆನ್ಷನ್ಸ್. ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ, ಅವರ ಇಂಟೆನ್ಷನ್ಸ್ ಏನು ನೋಡೋಣ. ರೈಟ್. ಸೊ ಆನೆಸ್ಟ್ಲಿ ಅವ್ರಿಗೊಂಥರ ಲೋನ್ಲಿ ಫೀಲ್ ಆಗ್ತಾ ಇದೆ. ಐ ಗೆಸ್ ನಿನ್ ಜೊತೆ ಮಾತ್ರ ಅಂತಲ್ಲ, ಮೇ ಬಿ ಲೈಫಲ್ಲಿ ಏನೋ ಆಗಿರ್ಬೋದು, ರೀಸೆಂಟ್ ಆಗಿ ಏನೋ ಒಂದು ಮೇಜರ್ ಟರ್ನ್ ಆಗಿರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಆಗಿರ್ಬೋದು. ಮೇ ಬಿ ದಟ್ ಈಸ್ ದ ರೀಸನ್ ಇವರು ಮೇ ಬಿ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಅಥವಾ ಏನಕ್ಕೂ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನಿಮಗ್ ಮಾತ್ರ ಅಲ್ದಾನೆ ಇರ್ಬೋದು. ಬಟ್ ಫಾರ್ ಎ ಮೂಮೆಂಟ್ ಎಲ್ಲಾದ್ರಿಂದನೂ ಬ್ರೇಕ್ ತಗೊಳ್ಳೋಣ. ಇಟ್ಸ್ ಲೈಕ್ ಏನೋ ಒಂದು ಫೇಲ್ಯೂರ್ ಫೇಸ್ ಆಗಿರುತ್ತೆ, ಲೈಕ್ ಡಿಸಪಾಯಿಂಟ್ ಆಗಿರುತ್ತೆ. ಈಗ ನನ್ನ ಪಾಡಿ ನಾನು ಇರೋಣ, ಜಾಸ್ತಿ ಸೋಷಲೈಸ್ ಆಗೋದ್ ಬೇಡ, ಜಾಸ್ತಿ ಯಾರ ಜನ ಮಿಂಗಲ್ ಆಗೋದ್ ಬೇಡ, ಆ ತರ ಒಂದು ಎನರ್ಜಿ ತೋರಿಸ್ತಾ ಇದ್ದಾರೆ. ಮೇ ಬಿ ಅವರಿಗೆ ಅವರ ಫ್ಯಾಮಿಲಿ ಕಡೆಯಿಂದ ಅಥವಾ ಯಾವುದೋ ಒಂದು ಸಿಚುವೇಶನ್ ಕಡೆಯಿಂದ ಸ್ಟ್ರಾಂಗ್ ಸಪೋರ್ಟ್ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಲೈಕ್ ಇಟ್ಸ್ ಲೈಕ್ ಮೆಂಟಲಿ ಅವರೊಂದು ರೈಟ್ ಸ್ಪೇಸ್ ಅಲ್ಲಿ ಇಲ್ಲ. ಲೈಕ್ ನಿಮ್ಮ ಒಂದು ನೀವು ಕೊಡ್ತಿರೋ ಒಂದು ಎನರ್ಜಿಗೆ ರಿಫ್ಲೆಕ್ಟ್ ಮಾಡೋದಕ್ಕೆ ಅವ್ರ ಹತ್ರ ಎನರ್ಜಿ ಇಲ್ಲ. ಬಿಕಾಸ್ ನಾನು ಏನ್ ನೋಡ್ತಾ ಇದೀನಿ, 5 ಆಫ್ ಪೆಂಟಕಲ್ಸ್ ಬಂದಾಗೆಲ್ಲ ಅವ್ರನ್ನವರೇ ಕಾರ್ನರ್ ಮಾಡ್ಕೊಳ್ಳೋದು. ಇಟ್ಸ್ ಲೈಕ್ ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಲ್ಲ, ಮೇ ಬಿ ಅವ್ರ ಲೈಫಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಡಿಸಪಾಯಿಂಟ್ಮೆಂಟ್ ಆಗಿದೆ. ಮೇ ಬಿ ದಟ್ ಈಸ್ ದ ರೀಸನ್ ಅವ್ರಿಗೆ ಯಾರು ಬೇಡ, ನನಗೆ ಈ ತರ ಲವ್ಗಳೇ ಬೇಡ, ನಾನು ಡಿಸರ್ವೇ ಮಾಡಲ್ಲ, ಆತರ ಒಂದು ಎನರ್ಜಿ. ಅಥವಾ ಇಟ್ಸ್ ಲೈಕ್ ನೀವು 100% ಎಫರ್ಟ್ ಹಾಕ್ತಾ ಇದೀರಾ, ಅವ್ರ ಕಡೆಯಿಂದ ಇದು ಕೊಡೋದಕ್ಕೆ ಅಷ್ಟೇ ಒಂದು ಎಫರ್ಟ್ ಕೊಡೋದಕ್ ಆಗಲ್ಲ, ಆತರ ಒಂದು ಎನರ್ಜಿ ಇದೆ. ಮೇ ಬಿ ಸಮ್ ಬ್ಯಾಡ್ ಪಾಸ್ಟ್ ಹಾರ್ಟ್ ಬ್ರೇಕ್ಸ್ ಆಗಿರ್ಬೋದು, ಅಥವಾ ಫ್ಯಾಮಿಲಿಲಿ ಏನೋ ಪ್ರೆಷರ್ ಇರ್ಬೋದು, ಎಸ್ಪೆಷಲಿ ಫಿನಾನ್ಷಿಯಲಿ ಇರ್ಬೋದು, ಅಥವಾ ಹೆಲ್ತ್ ಇಶ್ಯೂಸ್ ಇರೋ ಪಾಸಿಬಿಲಿಟೀಸ್ ಇದೆ. ಅಥವಾ ಇವ್ರು ಏನೋ ಒಂದು ಮಾಡ್ಬೇಕು ಅಂತ ಇದಾರೆ ಲೈಫಲ್ಲಿ, ಬಟ್ ಫ್ಯಾಮಿಲಿ ಇವರಿಗೆ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ.
ಮೇ ಬಿ ಇದೆಲ್ಲದ್ರಿಂದ ಅವರಿಗೆ ಫೀಲ್ ಆಗ್ತಾ ಇದೆ ಲೈಕ್ ಮೇ ಬಿ ಐ ಆಮ್ ನಾಟ್ ಗುಡ್ ಫಾರ್ ಯು, ಅಂದ್ರೆ ನಾನೇ ನಿಮಗೆ ಒಂದು ಬೆಟರ್ ಚಾಯ್ಸ್ ಅಲ್ಲ, ಆ ತರ ಒಂದು ಅವ್ರನ್ನೇ ಅವರು ವಿಕ್ಟಿಮ್ ಕಾರ್ಡ್ ಆಗಿ ತಗೊಂತಾ ಇದ್ದಾರೆ, ಅವ್ರನ್ನೇ ಅವ್ರು ಬ್ಲೇಮ್ ಮಾಡ್ಕೊಂತ ಇದ್ದಾರೆ, ಸೈಲೆಂಟ್ ಆಗಿ ಅವ್ರು ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ. ಇಟ್ಸ್ ಲೈಕ್ ನಾನು ಅವ್ರ ಮೇಲೆ ಬ್ಲೇಮ್ ಹಾಕಲ್ಲ ಗೈಸ್. ಗ್ರೂಪ್ ನಾನು ಏನ್ ನೋಡ್ತಾ ಇದೀನಿ, ಅವ್ರ ಸಿಚುವೇಶನ್ ಕೂಡ ಅಷ್ಟು ಈಸಿಯಾಗಿ ಇಲ್ಲ, ಅವ್ರು ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಅವ್ರು ಕೂಡ ಸಮ್ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಅಲ್ಲಿ ಇದ್ದಾರೆ, ಹೆಲ್ತ್ ವೈಸ್ ಆಗಿರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಯಾರಿಗಾರು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಸಮ್ ಲೋ ಎನರ್ಜಿ ಮೂಮೆಂಟ್ ಅಲ್ಲಿ ಇದ್ದಾರೆ. ಮೇ ಬಿ ದಟ್ ಈಸ್ ವೈ ನಿಮ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ದಟ್ ಈಸ್ ವೈ ಫುಲ್ಲಿ ಫೋಕಸ್ ಮಾಡ್ತಾ ಇಲ್ಲ, ಆ ಒಂದು ಎನರ್ಜಿ ತೋರಿಸ್ತಾ ಇದೆ. ಲೆಟ್ಸ್ ಸಿ ಹ್ಯಾಂಗ್ಡ್ ಮ್ಯಾನ್. ಜೆನ್ಯೂನ್ ಆಗಿ ನಿಮ್ ಬಗ್ಗೆ ಏನ್ ಫೀಲಿಂಗ್ಸ್ ಇದೆ? ಕಂಪ್ಲೀಟ್ಲಿ ಕನ್ಫ್ಯೂಸ್ಡ್, ಒಳಗಿಂದ ಒಳಗೆ ತುಂಬಾ ರೆಟ್ರೋಗ್ರೇಡ್ ಪ್ಲಾನೆಟ್ಸ್ ಇದೆ ಇವರ ಒಂದು ಚಾರ್ಟ್ ಅಲ್ಲಿ ಅಂತ ನೋಡ್ತೀನಿ. ಬಿಕಾಸ್ ಯೂಶಲಿ ರೆಟ್ರೋಗ್ರೇಡ್ ಪ್ಲಾನೆಟ್ಸ್ ಇರುತ್ತಲ್ವಾ, ಅವ್ರು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ, ಒಳಗೆ ಫೀಲ್ ಮಾಡ್ಕೊಂತ ಇರ್ತಾರೆ. ಯಾವುದೇ ರೀತಿ ಡಿಸಿಷನ್ ತಗೊಂತಾ ಇಲ್ಲ, ಬಿಕಾಸ್ ಅವ್ರಿಗೇನೆ ಗೊತ್ತಿಲ್ಲ ನಾನು ಏನ್ ತಗೋಬೇಕು ಡಿಸಿಷನ್ ಅಂತ. ಅವ್ರು ಕೇರ್ ಮಾಡ್ತಾರೆ ನಿಮ್ ಬಗ್ಗೆ, ಕೇರ್ ಮಾಡಲ್ಲ ಅಂತ ಅಲ್ಲ, ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ, ಒಂದು ಪರ್ಫೆಕ್ಟ್ ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಲೈಕ್ ಸ್ವಲ್ಪ ಪುಷ್ ಮಾಡೋಣ, ಈ ಒಂದು ಕನೆಕ್ಷನ್ ಇವಾಗ್ಲೇ ಡಿಸಿಷನ್ ತಗೊಳ್ಳೋದು ಬೇಡ, ಕ್ಲಾರಿಟಿ ನನಗೆ ಇವಾಗ್ಲೇ ಇಲ್ಲ, ಸೊ ಇವಾಗ ನಾನು ಡಿಸಿಷನ್ ತಗೊಳ್ಳೋದು ಬೇಡ, ಈ ತರ ಒಂದು ಫೀಲಿಂಗ್. ಅವ್ರು ನಿಮಗೆ ಹೇಳ್ಬೋದು ನಾನು ನಿನ್ ಬಗ್ಗೆ ಕೇರ್ ಮಾಡ್ತೀನಿ ಅಂತ, ಬಟ್ ಏನು ಆಕ್ಷನ್ಸ್ ತಗೊಂತಾ ಇಲ್ಲ, ಆ ತರ ಒಂದು ಎನರ್ಜಿ ನೋಡ್ತಾ ಇದೀನಿ. ನೀವು ವೇಟ್ ಮಾಡ್ತಾ ಇದ್ದೀರಾ, ಬಟ್ ಸಡನ್ ಆಗಿ ಅವರು ಏನು ಮೆಸೇಜ್ ಮಾಡಲ್ಲ, ನೀವು ಮಾಡಿದ್ರೆ ಮಾತ್ರ ರೆಸ್ಪಾಂಡ್ ಮಾಡ್ತಾರೆ, ನೀವು ಮಾಡ್ಲಿಲ್ಲ ಅಂದ್ರೆ ಅವರು ಮೆಸೇಜ್ ಮಾಡೋದ್ರಿಂದ ನೆನಪಿಸ್ಕೊಳ್ಳೋದು ಇಲ್ಲ, ಆ ತರ ಒಂದು ಎನರ್ಜಿ ತೋರಿಸ್ತಾ ಇದ್ದಾರೆ. ಅವ್ರು ನಿಮ್ನ ಕಂಪ್ಲೀಟ್ ಆಗಿ ಬಿಡ್ತಾನೂ ಇಲ್ಲ, ಕಂಪ್ಲೀಟ್ ಆಗಿ ನಿಮಗೆ ಅಟೆನ್ಷನ್ ಕೂಡ ಕೊಡ್ತಾ ಇಲ್ಲ. ಇದೇನ್ ತೋರಿಸ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ನಿಮ್ ಬಗ್ಗೆ ಎಮೋಷನ್ಸ್ ಇದೆ, ಬಟ್ ರೈಟ್ ನಾವು ಮೆಂಟಲಿ ಎಮೋಷನಲಿ ಅವ್ರು ಸ್ಟಕ್ ಆಗೋಗ್ಬಿಟ್ಟಿದ್ದಾರೆ, ಅವ್ರ ಲೈಫಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಇದೆ. ನೀವ್ ಏನ್ ಆಫರ್ ಮಾಡ್ತಾ ಇದೀರಾ ಆ ಅಟೆನ್ಷನ್ ಅವ್ರಿಗೆ ಅದಕ್ಕೆ ವ್ಯಾಲ್ಯೂ ಕೊಡೋದಕ್ಕೆ ಆಗ್ತಾ ಇಲ್ಲ. ಇಟ್ಸ್ ಲೈಕ್ ಅವ್ರು ರೆಡಿ ಇಲ್ಲ, ಈ ಲವ್ ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಓಕೆ, ವೆರಿ ಇನ್ ಡೆಪ್ತ್ ಎನರ್ಜಿ ನೋಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಸಿ ಗ್ರೂಪ್ 2 ಯಾಕೆ ಈ ತರ ಮಾಡ್ತಾ ಇದ್ದಾರೆ, ಅಂಡ್ ನಿಮಗೆ ಸಜೆಷನ್ ಏನಿದೆ ಈ ಒಂದು ಪರ್ಸನ್ ಕಡೆಯಿಂದ. ದೇರ್ ಈಸ್ 6 of Wands, there is 5 of Wands, there is 5 of Cups. Oh God, ಜೆನ್ಯೂನ್ ಆಗಿ ರಿಯಲ್ ಆಗಿ ಹೇಳ್ಬೇಕಂದ್ರೆ ಈ ಪರ್ಸನ್ ತುಂಬಾನೇ ಲೋ ಸಿಚುವೇಶನ್ ಅಲ್ಲಿ ಇದ್ದಾರೆ, ಎಮೋಷನಲಿನೋ ಮೆಂಟಲಿನೋ ವೆರಿ ಲೋ ಸಿಚುವೇಶನ್ ಅಲ್ಲಿ ಇದ್ದಾರೆ, ಲೋ ಎನರ್ಜಿ, ಲೈಕ್ ಬ್ಯಾಟ್ರಿ ಲೋ ಆಗೋಗ್ಬಿಟ್ಟಿದೆ, ದೇ ನೀಡ್ ಟು ಚಾರ್ಜ್ ಅಪ್. ಇಟ್ಸ್ ಲೈಕ್ ಒಂದ್ ಫೋನ್ ಚೆನ್ನಾಗಿ ವರ್ಕ್ ಮಾಡ್ಬೇಕು ಅಂದ್ರೆ ಬ್ಯಾಟ್ರಿ ಇರ್ಲೇಬೇಕಲ್ವಾ, ಲೋ ಬ್ಯಾಟ್ರಿ ಇರ್ಬೇಕಾದ್ರೆ ಆಟೋಮೆಟಿಕಲಿ ಕೆಲವೊಂದೊಂದು ಫಂಕ್ಷನ್ಸ್ ವರ್ಕ್ ಆಗಲ್ಲ, ಕೆಲವೊಂದೊಂದು ಪ್ರೋಗ್ರಾಮ್ಸ್ ವರ್ಕ್ ಆಗಲ್ಲ, ಸಪೋರ್ಟ್ ಮಾಡಲ್ಲ, ಡಿಮ್ ಲೈಟ್ ಇರುತ್ತೆ, ಬ್ಯಾಟ್ರಿ ಸೇವರ್ ಆನ್ ಮಾಡ್ಕೋಬೇಕಾಗಿ ಬರುತ್ತೆ, ಆಕ್ಟಿವಿಟಿ ಅಲ್ಟಿಮೇಟ್ ಪೀಕಲ್ ಮಾಡಲ್ಲ ಅದು, ಸೊ ಬ್ಯಾಟ್ರಿ ಲೋ ಸಿಚುವೇಶನ್ ಅಲ್ಲಿ ಇದ್ದಾರೆ. ಲೆಟ್ಸ್ ಸಿ ಒನ್ ಬೈ ಒನ್ ನೋಡೋಣ, ಬ್ರೇಕ್ ಡೌನ್ ಮಾಡೋಣ ಇದನ್ನ. ನಿಮ್ಮ ಒಂದು ಆತ್ಮ, ನಿಮ್ಮ ಸೋಲ್ ಏನ್ ಕಲಿತಾ ಇದೆ ಈ ಕನೆಕ್ಷನ್ ಇಂದ, ಯಾಕೆ ಇವ್ರು ನಿಮ್ ಲೈಫ್ ಅಲ್ಲಿ ಬಂದ್ರು. 6 of Wands ಅಂದ್ರೆ ಈ ಕನೆಕ್ಷನ್ ಮೇನ್ ಆಗಿ ನಿಮಗೆ ಹೇಳ್ಕೊಡ್ತಾ ಇದೆ, ನಿಮ್ನ ನೀವು ವ್ಯಾಲ್ಯೂ ಹೆಂಗ್ ಮಾಡ್ಕೋಬೇಕು, ನಿಮ್ನ ನೀವು ಎಷ್ಟು ನಿಮಗ್ ವ್ಯಾಲ್ಯೂ ಫಸ್ಟ್ ಕೊಡ್ಬೇಕು ಅಂದ್ರೆ ಯೂನಿವರ್ಸ್ ನಿಮ್ನ ಪುಷ್ ಮಾಡ್ತಾ ಇದೆ ಟು ರಿಯಲೈಸ್ ದಾಟ್. ಸಿ, ನೀವು ಎಷ್ಟೇ ಎಫರ್ಟ್ ಹಾಕಿದ್ರು, ಎಷ್ಟೇ ಮೆಸೇಜ್ ಮಾಡಿದ್ರು, ಎಷ್ಟೇ ಕಾಲ್ ಮಾಡಿದ್ರು, ಅವ್ರು ನಿಮಗೆ ಅಟೆನ್ಷನ್ ಕೊಡ್ತಾ ಇಲ್ಲ. ಇದನ್ನ ನೀವು ರಿಯಲೈಸ್ ಮಾಡ್ಕೊಂತ ಇದ್ದೀರಾ? ಇಲ್ಲ, ನೀವು ಲೈಕ್ ಇದು ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಸಿ, ನಿಮ್ ಎಫರ್ಟ್ ಅಟ್ಲೀಸ್ಟ್ ಅವ್ರು ನೋಡ್ಲಿ, ಅಟ್ಲೀಸ್ಟ್
ಯು ಡಿಸರ್ವ್ ಟು ಬಿ ಸೀನ್. ನಿಮಗೂ ರೆಸ್ಪೆಕ್ಟ್ ಬೇಕು, ನಿಮಗೂ ಅಪ್ರಿಶಿಯೇಷನ್ ಬೇಕು, ಬಟ್ ಅದ್ಯಾವುದು ಅಲ್ಲಿಂದ ಸಿಗ್ತಾ ಇಲ್ಲ. ಬಟ್ ನೀವ್ ಯಾಕೆ ಇದನ್ನ ಮಾಡ್ತಾ ಇದ್ದೀರಾ ನಂಗೆ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಲೈಕ್ ನಾನು ಏನ್ ನೋಡ್ತಾ ಇದ್ದೀನಿ, ಐ ಥಿಂಕ್ ಯು ಡಿಸರ್ವ್ ಬೆಟರ್, ಆ ತರ ಒಂದು ಎನರ್ಜಿ. ಬಿಕಾಸ್ 6 of Wands ಅಂದ್ರೆ ಶೈನಿಂಗ್ ಕಾರ್ಡ್ ಇದು. ಇಟ್ಸ್ ಲೈಕ್ ಯು ಆರ್ ಮೆಂಟ್ ಟು ಶೈನ್. ಅಂದ್ರೆ ನೀವ್ ಇನ್ನೊಬ್ರಿಗೋಸ್ಕರ ಬೆಗ್ ಮಾಡೋದು, ಬೇಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನೀವ್ ಒಂಥರ ಸೆಂಟರ್ ಆಫ್ ಅಟೆನ್ಷನ್. ಐ ಫೀಲ್ ಆಲ್ರೆಡಿ ಇಟ್ಸ್ ಲೈಕ್ ನಿಮ್ ಹಿಂದೆ 4-5 ಜನರಿದ್ದಾರೆ, ಬಟ್ ನೀವು ಈ ಪರ್ಸನ್ ಹಿಂದೆ ಇದ್ದೀರಾ. ಆ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಮೇ ಬಿ ಅರ್ಲಿಯರ್ ನಿಮ್ಮ ಲೈಫಲ್ಲಿ ಯಾವಾಗ್ಲೂ ಅಷ್ಟೇ, ರಿಲೇಶನ್ಶಿಪ್ ಅಥವಾ ಫ್ರೆಂಡ್ಶಿಪ್ ಏನೇ ಒಂದು ಕನೆಕ್ಷನ್ ಅಂತ ಬಂದಾಗ ನೀವೇ ಜಾಸ್ತಿ ಕೊಡೋದು, ತುಂಬಾ ಎಫರ್ಟ್ ಹಾಕ್ತೀರಾ. ಬಟ್ ಯಾವಾಗ ಹರ್ಟ್ ಆಗತ್ತೆ ನೀವು ಸೈಲೆಂಟ್ ಆಗಿ ಹೋಗ್ಬಿಡ್ತೀರಾ. ಬಟ್ ಇವಾಗ ಈ ಪರ್ಸನ್ ನಿಮಗೆ ರಿಯಲೈಸ್ ಮಾಡಿಸ್ತಾ ಇದ್ದಾರೆ, ನಿಮಗೆ ಸ್ವಲ್ಪನಾದ್ರು ಫೀಲ್ ಆಗ್ತಾ ಇದೆ, ಲೈಕ್ ನಾನು ಎಷ್ಟು ಎಫರ್ಟ್ ಹಾಕ್ತಾ ಇದೀನಿ, ನನಗೆ ಯಾಕೆ ಈ ತರ ಈ ಪರ್ಸನ್ ಮಾಡ್ತಾ ಇದ್ದಾರೆ, ನನಗೆ ಯಾಕೆ ಅಟೆನ್ಷನ್ ಕೊಡ್ತಾ ಇಲ್ಲ, ನನ್ ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಇಟ್ಸ್ ಲೈಕ್ ಆ ಲೆಸನ್ ಕಲಿತಾ ಇದ್ದೀರಾ ನೀವು. ಅಂಡ್ ಈ ಪರ್ಸನ್ ನಿಮ್ ಲೈಫಿಗೆ ಬಂದಿದ್ದೆ ಈ ರೀಸನ್ಗೆ. ಕಾರ್ಮಿಕ್ ಕಾರ್ಡ್ ಡೈರೆಕ್ಟ್ ಆಗಿ ಬರ್ದನೆ ಇರ್ಬೋದು, ಬಟ್ ಐ ಫೀಲ್ ದಿಸ್ ಇಸ್ ಅ ಕಾರ್ಮಿಕ್ ಎನರ್ಜಿ. ಅಂದ್ರೆ ಇವ್ರು ನಿಮ್ ಲೈಫಲ್ಲಿ ಬಂದಿರೋದು ಒಂದು ಡಿಫಿಕಲ್ಟ್ ಲೆಸನ್ ನ ಕಲ್ಸ್ಬಿಟ್ಟು ಹೋಗೋದಕ್ಕೆ. ಅಂದ್ರೆ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಿರೋದು ನಿಮ್ಮ ಸೆಲ್ಫ್ ವರ್ತ್ ಏನು ಅಂತ ನಿಮಗೆ ಕಲ್ಸ್ಕೊಡೋದಕ್ಕೆ. ಇಟ್ಸ್ ಲೈಕ್ ಐ ಡೋಂಟ್ ನೋ ನೀವ್ ಹೆಂಗಾಗೋಗ್ಬಿಟ್ಟಿದ್ದೀರಾ ಗ್ರೂಪ್ 2 ಅಂದ್ರೆ ನನಗೆ ಇದೇ ಪರ್ಸನ್ ಬೇಕು, ನನಗೆ ಈ ಪರ್ಸನ್ ಇದ್ರೇನೆ ಎಲ್ಲ, ಈ ಪರ್ಸನ್ ನನ್ನ ಲೈಫಲ್ಲಿ ಬೇಕು, ಈ ಪರ್ಸನ್ ಸಪೋರ್ಟ್ ಬೇಕು, ಈ ಪರ್ಸನ್ ಇಲ್ದಾನೆ ನಾನಿಲ್ಲ, ಈ ತರ ಎಲ್ಲ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಈ ಒಂದು ಪಾತ್ ಇದೆ ಅಲ್ವಾ, ಈ ಒಂದು ಜರ್ನಿ ಆಕ್ಚುಲಿ ನಿಮಗೆ ಸ್ಟ್ರಾಂಗ್ ಮಾಡ್ತಾ ಇದೆ. ನಿಮಗೆ ಒಬ್ರೇ ಹೆಂಗ್ ಸರ್ವೈವ್ ಮಾಡೋದು, ಒಂದೊಂದು ಹೆಜ್ಜೆನು ಕಾನ್ಫಿಡೆನ್ಸ್ ಆಗಿ ಹೆಂಗ್ ಇಡ್ತಾ ಹೋಗೋದು, ಇದನ್ನ ಕಲ್ಸ್ಕೊಡ್ತಾ ಇದೆ. ಕೀಪ್ ದಟ್ ಇನ್ ಮೈಂಡ್ ಗ್ರೂಪ್ 2. ಓಕೆ, ಸೊ ನೋಡೋಣ, ಇನ್ನು ಕ್ಲಾರಿಟಿ ಕೊಡೋಣ. 5 of Wands ಬಂದಿದೆ, 5 of Cups, ಎರಡು ವೆರಿ ಸ್ಯಾಡ್ ಡಿಪ್ರೆಸಿಂಗ್ ಕಾರ್ಡ್ ಅಗೇನ್. ನೋಡೋಣ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಏನಾದ್ರೂ ಒಂದು ಒಳ್ಳೇದ್ ಮಾಡ್ತಾರಾ ಅಂತ. ಆನೆಸ್ಟ್ಲಿ ಇಲ್ಲ. ರೈಟ್ ನಾವ್ ನಿಮ್ಮ ಲೈಫಲ್ಲಿ ಈ ಪರ್ಸನ್ ಇಂದ ತುಂಬಾ ಕನ್ಫ್ಯೂಷನ್ ಬರ್ತಾ ಇದೆ. ನಿಮ್ಮ ಒಂದು ಎಮೋಷನ್ಸ್ ಮಧ್ಯೆನೆ ಕ್ಲಾಶ್ ಆಗ್ತಾ ಇದೆ. ಅಂದ್ರೆ ನಿಮ್ ಜೊತೆ ನೀವೇ ಫೈಟ್ ಮಾಡ್ಕೊಂತ ಇರ್ತೀರಾ. ನೀವು ಮಾತಾಡ್ತಿರೋದಕ್ಕೆ ಅವ್ರ ಜೊತೆ ಏನೋ ಕೇಳಕ್ ಹೋಗ್ತೀರಾ, ಮಾತಾಡಕ್ ಹೋಗ್ತೀರಾ, ಅಲ್ಲಿ ಜಗಳ ಆಗ್ತಾ ಇದೆ, ಮಿಸ್ಕಮ್ಯುನಿಕೇಶನ್ ಆಗ್ತಾ ಇದೆ. ಐ ಫೀಲ್ ತುಂಬಾ ಜಗಳ ಕೂಡ ಆಗಿದೆ ನಿಮ್ಮ ಈ ಒಂದು ಪರ್ಸನ್ ಮಧ್ಯ, ನಿಮ್ದು ಮತ್ತೆ ಈ ಒಂದು ಪರ್ಸನ್ ಮಧ್ಯ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಆಗಿದೆ, ಜಗಳ ಕೂಡ ಆಗಿದೆ. ಬಟ್ ಅವ್ರು ನಿಮ್ನ ಅವಾಯ್ಡ್ ಮಾಡ್ತಾ ಇದಾರೆ, ಇದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಇಟ್ಸ್ ಲೈಕ್ ನಿಮ್ಮ ಮೈಂಡ್ ಸೆಟ್, ನಿಮ್ಮ ಪ್ರಯಾರಿಟಿ, ಟೈಮಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಫಾರ್ ಎಕ್ಸಾಂಪಲ್, ನಿಮಗೆ ಡೀಪ್ ಕಮಿಟ್ಮೆಂಟ್ ಬೇಕು, ಬಟ್ ಅವ್ರು ಯಾವಾಗ್ಲೂ ನಿಮ್ ಜೊತೆ ಜಗಳ ಮಾಡ್ತಾರೆ, ನಿಮ್ನ ಅವಾಯ್ಡ್ ಮಾಡ್ತಾರೆ. ಎಟ್ ದ ಸೇಮ್ ಟೈಮ್ ಅನ್ನೆಸೆಸರಿಯಾಗಿ ಅವ್ರ ಫ್ಯಾಮಿಲಿನ ಇನ್ವಾಲ್ವ್ ಮಾಡೋದು, ಎಕ್ಸ್ ಪಾರ್ಟ್ನರ್ ಜೊತೆ ಅವಾಗವಾಗ ಮಾತಾಡೋದು, ಅವರ ಈಗೋ ತೋರಿಸೋದು, ಎಲ್ಲಾ ಪ್ರಾಬ್ಲಮ್ಸ್ ಇದೆ. ಬಟ್ ಐ ಡೋಂಟ್ ನೋ, ಮತ್ತೆ ಮತ್ತೆ ನೀವು ಯಾಕೆ ಇವರೇ ಬೇಕಂತ ಹೋಗ್ತಾ ಇದೀರಾ. ಯೂನಿವರ್ಸ್ ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇದೆ, ಈ ಒಂದು ಕನೆಕ್ಷನ್ ಅಥವಾ ಈ ಒಂದು ಪರ್ಸನ್ ಇಂದ ನೀವು ತುಂಬಾ ಮೆಂಟಲ್ ಸ್ಟ್ರಗಲ್ ಮಾಡ್ತೀರಾ. ಇವ್ರ ಬಗ್ಗೆನೆ ಫೋಕಸ್ ಮಾಡ್ತಾ ಇದ್ರೆ ಅಥವಾ ಈ ಕನೆಕ್ಷನ್ ಇನ್ನೂ ಫೋರ್ಸ್ ಮಾಡಿದ್ರೆ ನಿಮಗೆ ಇದರಿಂದ ಏನೂ ಸಿಗಲ್ಲ, ಬಟ್ ಮೆಂಟಲ್ ಸ್ಟ್ರಗಲ್ ಸಿಗತ್ತೆ. ಇದು ನಿಮಗೆ ಯೂನಿವರ್ಸ್ ಹೇಳ್ತಾ ಇದೆ. ಕೀಪ್ ದಿಸ್ ಇನ್ ಮೈಂಡ್ ಗ್ರೂಪ್ 2. ಓಕೆ, ಐ ಹೋಪ್ ಇಲ್ಲಿವರೆಗೂ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ನೆಕ್ಸ್ಟ್ ನೋಡೋಣ. 5 of Cups ಬಂದಿದೆ. ಈ ಒಂದು ಕಾರ್ಡ್ ನೋಡಿದ್ರೇನೆ ಗೊತ್ತಾಗುತ್ತೆ ದೇರ್ ಇಸ್ ಸಮ್ ಡಿಸಪಾಯಿಂಟ್ಮೆಂಟ್. ಈ ಪರ್ಸನ್ ಒಂಥರ ಟ್ರೆಡಿಷನಲ್ ಡೆಕ್ ಅಲ್ಲಿ ನೋಡಿದ್ರೆ ಎಮೋಷನ್ಸ್ ಕ್ಲಿಯರ್ ಆಗಿ ಕಾಣುತ್ತೆ ಫೇಸ್ ಅಲ್ಲಿ. ಏನ್ ಆಕ್ಷನ್ ತಗೊಂಡ್ರೆ ಒಳ್ಳೇದು ಐ ನೋ, ಬಟ್ ಇಟ್ಸ್ ಟೈಮ್ ಟು ಆಕ್ಸೆಪ್ಟ್ ದ ಪೇನ್. ನಿಮ್ ಪೇನ್ ಆಗ್ತಾ ಇದೆ ನನಗೆ ಗೊತ್ತು, ಎಮೋಷನಲಿ ಹರ್ಟ್ ಆಗ್ತಾ ಇದೆ ಗೊತ್ತು, ಅದನ್ನ ಇಗ್ನೋರ್ ಮಾಡಬೇಡಿ, ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಅಳ್ಬೇಕಾ ಅಳ್ಳಿ, ಹೇಳ್ಕೋಬೇಕಾ ಹೇಳ್ಕೊಳ್ಳಿ, ಜಸ್ಟ್ ಎಕ್ಸ್ಪ್ರೆಸ್ ಮಾಡ್ಬೇಕಾ ಎಕ್ಸ್ಪ್ರೆಸ್ ಮಾಡಿ, ಬೇಜಾರಾಗುತ್ತಾ ಬೇಜಾರ್ನ ಫೀಲ್ ಮಾಡಿ, ಬಟ್ ಸ್ಟಕ್ ಆಗಿ ಇರಬೇಡಿ. ಬಿಕಾಸ್ ಯೂನಿವರ್ಸ್ ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇದೆ, ಐ ನೋ ನೀವ್ ಇಮ್ಯಾಜಿನ್ ಮಾಡ್ಕೊಂಡಿರ್ತಾರ ನಿಮ್ಮಿಬ್ರು ಮಧ್ಯ ನಡೀತಾ ಇಲ್ಲ,
ಬಟ್ ನಿಮಗೆ ನಿಮ್ಮ ಸೆಲ್ಫ್ ಲವ್, ನಿಮ್ಮ ಒಂದು ಫ್ಯೂಚರ್ ಇದ್ರ ಮೇಲೆ ಫೋಕಸ್ ಇರಲಿ. ಬಿಕಾಸ್ ಇನ್ನು ನಿಮ್ಮ ಲೈಫಲ್ಲಿ ಬೆಟರ್ ಪೀಪಲ್, ನಿಮ್ಮ ಒಂದು ಲವ್ ನ ಡಿಸರ್ವ್ ಮಾಡುವಂತ ಒಂದು ಪೀಪಲ್. ಸಿ, ನೀವೆಷ್ಟೇ ಮೆಸೇಜ್ ಮಾಡಿದ್ರು ಅಲ್ಲವರು ರೆಸ್ಪಾಂಡೇ ಮಾಡ್ತಾ ಇಲ್ಲ, ಇಗ್ನೋರ್ ಮಾಡ್ತಾ ಇದ್ದಾರೆ, ರೆಸ್ಪೆಕ್ಟೇ ಇಲ್ಲ. ಬಟ್ ಏನ್ ಹೇಳ್ತದೆ ಯೂನಿವರ್ಸ್ ಅಂದ್ರೆ, ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಎಲ್ಲ ಎಫರ್ಟಿಗೂ ರೆಸ್ಪಾಂಡ್ ಮಾಡಿ, ರೆಸ್ಪೆಕ್ಟ್ ಮಾಡಿ, ರೆಸ್ಪಾಂಡ್ ಮಾಡೋ ಒಂದಷ್ಟು ಜನರು ಬರ್ತಾರೆ. ನೀವು ಇಲ್ಲೇ ಸ್ಟಕ್ ಆಗಿದ್ರೆ ನೀವು ಮೂವ್ ಆಗಲ್ಲ, ಆ ಒಂದು ಒಳ್ಳೆ ಜನರನ್ನ ಮೀಟ್ ಆಗಲ್ಲ. ಮೇ ಬಿ ಒಂದ್ ಪಾಯಿಂಟ್ ಅಲ್ಲಿ ಈ ಪರ್ಸನ್ ನಿಮಗೆ ಹೋಪ್ ಕೊಟ್ರು, ಪ್ರಾಮಿಸಸ್ ಕೂಡ ಮಾಡಿದ್ದಾರೆ, ಬಟ್ ಆ ಪ್ರಾಮಿಸಸ್ಗಳನ್ನ ಉಳಿಸ್ಕೊಂಡಿಲ್ಲ. ಬಟ್ ನೀವು ಇದೇ ಪೇನ್ ಅಲ್ಲಿ ಉಳ್ಕೊಂಡ್ರೆ ಅದಕ್ಕೊಂದು ಮೀನಿಂಗೇ ಇಲ್ಲ. ಆ ಏನ್ ಗಾಯಗಳಾಗಿದೆ, ಅದ್ ಗಾಯಗಳಿಗೆ ಸ್ವಲ್ಪ ಮೆಡಿಸಿನ್ ಹಾಕಿ, ಆಯಿಂಟ್ಮೆಂಟ್ ಹಾಕಿ ಹೊರಗೆ ಬನ್ನಿ. ಅದರಿಂದ ನಿಮ್ಮ ಫೋಕಸ್ ನ ಶಿಫ್ಟ್ ಮಾಡಿ. ಬಿಕಾಸ್ ದೆರ್ ಆರ್ ಸೋ ಮೆನಿ ಥಿಂಗ್ಸ್, ಅದರ್ ಥಿಂಗ್ಸ್ ನಿಮ್ಮ ಲೈಫಲ್ಲಿ ಬ್ಯೂಟಿಫುಲ್ ಥಿಂಗ್ಸ್ ಇದೆ, ಅದ್ರ ಮೇಲೆ ನೀವು ಫೋಕಸ್ ಮಾಡಿ, ಅಟ್ ಲೀಸ್ಟ್ ಈ ಪರ್ಸನ್ ಮೇಲೆ ಅಲ್ಲ. ನಾನೇನ್ ನೋಡ್ತಾ ಇದೀನಿ ಗ್ರೂಪ್ 2, ಈ ಕನೆಕ್ಷನ್ ನಿಮಗೆ ಸಮಥಿಂಗ್ ಬಿಗ್ ಲೆಸನ್ ನ ಕಲ್ಸ್ಕೊಟ್ಟಿದೆ. ಪೇಷನ್ಸ್ ಬಗ್ಗೆ, ಪೇನ್ ಬಗ್ಗೆ, ಅಂದ್ರೆ ನೋವು ಬಗ್ಗೆ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ತುಂಬಾ ಪಾಠಗಳನ್ನ ಕಲ್ಸ್ಕೊಟ್ಟಿದೆ. ಇಗ್ನೋರ್ ಮಾಡಬೇಡಿ. ಇನ್ನೂ ನಿಮ್ನ ರಿಜೆಕ್ಟ್ ಮಾಡ್ತಾ ಇದ್ರೆ, ಇನ್ನೂ ನಿಮಗೆ ನೆಕ್ಸ್ಟ್ ಸಿಗ್ನಲ್ ಕೊಡ್ತಾ ಇದ್ರೆ, ಇನ್ನೂ ನಿಮ್ನ ಇಗ್ನೋರ್ ಮಾಡ್ತಾ ಇದ್ರೆ, ಇನ್ನೂ ನಿಮ್ಮಿಬ್ರ ಮಧ್ಯೆ ಜಗಳ ಆಗ್ತಾ ಇದೆ ಅಂದ್ರೆ, ಡೆಫಿನೆಟ್ಲಿ ಈ ಪರ್ಸನ್ ನಿಮ್ ಲೈಫಲ್ಲಿ ಫಾರ್ ಎವರ್ ಇರಲ್ಲ. ದಟ್ಸ್ ವೆರಿ ಟ್ರೂ. ಸಮ್ಟೈಮ್ಸ್ ಸೋಲ್ಮೇಟ್ಸ್ ಯಾರಾಗಿರ್ತಾರೆ ಅಂದ್ರೆ, ನಾವು ನಮ್ನ ಬಡ್ದು ಏಳ್ಸೋದಕ್ಕೆ, ಲೈಕ್ ಬುದ್ಧಿ ಕಲ್ಸೋದಕ್ಕೆ, ನೀನ್ ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಂತ ಇದೀಯಾ, ಮನವರಿದಿ ಇಲ್ವಾ ಅಂತ ಬೈದು ಏಳ್ಸೋದಕ್ಕೋಸ್ಕರ ಬಂದಿರ್ತಾರೆ, ನಮ್ ಜೊತೆನೆ ಇರೋದಕ್ಕೋಸ್ಕರ ಬಂದಿರಲ್ಲ. ಅಂಡ್ ದಿಸ್ ಪರ್ಸನ್ ಇಸ್ ಒನ್ ಅಮಾಂಗ್ ದೆಮ್. ಗ್ರೂಪ್ 2, ಐ ನೋ ವೆರಿ ಇಂಟೆನ್ಸ್ ಮೆಸೇಜ್. ನಥಿಂಗ್ ಟು ವರಿ, ನೀವು ತುಂಬಾನೇ ಸ್ಟ್ರಾಂಗ್ ಆಗಿದ್ದೀರಾ. ಯು ಆರ್ ನಾಟ್ ಎಟ್ ಆಲ್ ಅ ವೀಕ್ ಪರ್ಸನ್. ನಿಮಗೊಂದು ಪ್ಯೂರ್ ಹಾರ್ಟ್ ಇದೆ. ಎಮೋಷನ್ಸ್ ಅಂದ್ರೆ ಏನು ಅಂತ ಗೊತ್ತಿದೆ. ಈ ಒಂದು AI ವರ್ಲ್ಡ್ ಅಲ್ಲಿ ಪ್ರಾಕ್ಟಿಕಲ್ ಜನರನ್ನ ಜಾಸ್ತಿ ನೋಡ್ತೀವಿ ನಾವು, AI ತರ ಯೋಚನೆ ಮಾಡುವಂತ ಜನರನ್ನ ಜಾಸ್ತಿ ನೋಡ್ತೀವಿ. ಬಟ್ ನಿಮ್ ತರ ಜೆನ್ಯೂನ್ ಆಗಿ ಸೆನ್ಸಿಟಿವ್, ಎಮೋಷನಲ್ ಪರ್ಸನ್, ರಿಯಲ್ ಲವ್ ನಂಬ್ಕೊಂಡಿರುವಂತ ಒಂದು ಪರ್ಸನ್ ಎಲ್ಲೋ ಇಷ್ಟು ಜನ ಇದ್ದಾರೆ. ಅಂಡ್ ಯು ಆರ್ ಒನ್ ಅಮಾಂಗ್ ದಮ್. ಹಂಗಂತ ಅದು ನಿಮ್ಮ ವೀಕ್ನೆಸ್ ಆಗ್ಬಾರ್ದು, ನಿಮ್ಮ ಸ್ಟ್ರೆಂತ್ ಆಗ್ಬೇಕು ಅದು. ಓಕೆ, ನಿಮ್ಮಲ್ಲಿ ಯಾವುದೇ ರೀತಿ ವೀಕ್ನೆಸ್ ಇಲ್ಲ, ನೀವು ಯಾವುದೇ ಕಾರಣಕ್ಕೂ ವೀಕ್ ಅಲ್ಲ. ಬಟ್ ನಿಮ್ಮ ಎನರ್ಜಿ ಒಂದು ರಾಂಗ್ ಪರ್ಸನ್ ಕಡೆ ಹೋಗ್ತಾ ಇದೆ, ಅದ್ರ ಮೇಲೆ ಫೋಕಸ್ ಮಾಡಿ. ಯು ಡಿಸರ್ವ್ ದಿ ಬೆಸ್ಟ್. ನಿಮ್ನ ಫ್ಲವರ್ ತರ ನೋಡ್ಕೊಳ್ಳುವಂತ ಒಂದು ಪರ್ಸನ್ ಬೇಕು, ನಿಮ್ನ ಕಲ್ ತರ ನೋಡ್ಕೊಳ್ಳುವಂತ ಪರ್ಸನ್ ಅಲ್ಲ. ಓಕೆ, ಸೊ ಗ್ರೂಪ್ 2, ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಐ ಹೋಪ್ ನೆಕ್ಸ್ಟ್ ವಿಡಿಯೋ ನಾನು ನೆಕ್ಸ್ಟ್ ಆಗಸ್ಟ್ ಮಂತ್ ಪ್ರಿಡಿಕ್ಷನ್ ಮಾಡ್ತೀನಿ ಅನ್ಸುತ್ತೆ. ವೇಟ್ ಅಂಡ್ ವಾಚ್. ಓಕೆ, ದೆನ್ ಟೇಕ್ ಕೇರ್, ಬಾಯ್.